ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತಹ ಸಂಸ್ಕಾರ ವಿಧಿಗಳು. ಸಂಸ್ಕಾರ ಪರ್ಟೈನಿಂಗ್ ಟು ಎಜುಕೇಷನ್, ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಸಂಸ್ಕಾರ ವಿಧಾನಗಳು. ಅವುಗಳಲ್ಲಿ ಪ್ರಮುಖವಾಗಿ, ಅತ್ಯಂತ ಪ್ರಮುಖವಾಗಿ ಪ್ರತಿಯೊಂದು ಮಗುವಿಗೆ ಆಚರಿಸಲ್ಪಡಬೇಕಾದಂತಹ ಸಂಸ್ಕಾರ ವಿಧಿ ಯಾವುದು ಅಂದರೆ ವಿದ್ಯಾರಂಭ ಸಂಸ್ಕಾರ. ವಿದ್ಯಾರಂಭ ಸಂಸ್ಕಾರ, ವಿದ್ಯಾರಂಭ ಸಂಸ್ಕಾರ, ವಿದ್ಯಾರಂಭ ಸಂಸ್ಕಾರ. ಈ ವಿದ್ಯಾರಂಭ ಸಂಸ್ಕಾರ ಇದು ಮಗುವಿನ ಜೀವನದಲ್ಲಿ ಬಹಳ ಮಹತ್ವದಾದಂಥ ಏನು ಮಾಡ್ತದೆ, ಪಾತ್ರವನ್ನು ವಹಿಸ್ತಾರೆ. ಮಗುವಿಗೆ 5 ವರ್ಷ ತುಂಬಿದಾಗ ಈ ಸಂಸ್ಕಾರವನ್ನು ಏನು ಮಾಡಲಾಗ್ತದೆ, ಆಚರಿಸಲಾಗ್ತದೆ. ಜ್ಞಾನ ನಿಧಿಯ ಕುರಿತಾದ ಸರಿಯಾದ ತಿಳುವಳಿಕೆಯನ್ನು ಮೂಡಿಸುವ ಸಲುವಾಗಿ ಅಕ್ಷರಾಭ್ಯಾಸ ಸಮಾರಂಭ ಸೂಕ್ತವಾದಂಥ ರೀತಿಯಲ್ಲಿ ಪ್ರೋತ್ಸಾಹವನ್ನು ಏನು ಮಾಡ್ತದೆ, ನೀಡ್ತದೆ. ಒಂದು ಬೆಳ್ಳಿಯ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಬಂಗಾರದ ಉಂಗುರದ ಮೂಲಕ ಗುರುವಿನ ಹಸ್ತದಿಂದ ಆ ಮಗುವಿನ ಕೈ ಹಿಡಿದು ಅವರವರ ವರ್ಣಧರ್ಮಕ್ಕನುಗುಣವಾಗಿ ಓಂ ಆಗಲಿ, ಶ್ರೀ ಆಗಲಿ, ಅವರವರ ವರ್ಣಧರ್ಮಕ್ಕನುಗುಣವಾಗಿ ಇಷ್ಟ ದೇವತೆಯ ಕುಲದೇವರ ಹೆಸರನ್ನು ಪರಿಸುವುದರ ಮೂಲಕ ವಿದ್ಯಾರಂಭ ಸಂಸ್ಕಾರ ಏನು ಮಾಡಲಾಗ್ತದೆ, ಆಚರಣೆ ಮಾಡಲಾಗ್ತದೆ. ಮಗು ವಿದ್ಯಾರ್ಜನೆಯನ್ನು ಮಾಡಿ ಜಗತ್ತಿನಲ್ಲಿ ಸಾಹಸ ಮನೋಭಾವನೆಯನ್ನು ಬೆಳೆಸಿಕೊಂಡು ಸಾರ್ಥಕವಾದಂಥ ಒಂದು ಜೀವನ ನಡೆಸಲು ತಯಾರಾಗುವಂತೆ ಈ ಸಂಸ್ಕಾರ ಮಗುವಿನ ಜೀವನಕ್ಕೆ ಏನು ಮಾಡ್ತದೆ, ಅಡಿಪಾಯವನ್ನು ಒದಗಿಸಿಕೊಡ್ತದೆ. ನದಿಯು ಸಮುದ್ರಕ್ಕೆ ದಾರಿ ತೋರುವಂತೆ ವಿದ್ಯಾರ್ಥಿ ಜೀವನದಲ್ಲಿ ಮಗುವಿಗೆ ಜ್ಞಾನ ಭಂಡಾರದ ಸಾಧನದ ದಾರಿಯನ್ನು ತೋರಿಸ್ತಾರೆ. ಜ್ಞಾನ ಅಂತಕ್ಕಂಥದ್ದು ಮನುಷ್ಯನಿಗೆ ಬಹಳ ಅವಶ್ಯವಾಗುವುದು. ಜ್ಞಾನೇನ ಹೀನ ಪಶುವಿ ಸಮಾನ. ಜ್ಞಾನ ಇಲ್ಲದೆ ಇದ್ರೆ ಪಶುವಿನಂತೆ ಇದ್ದಂಗೆ. ಜ್ಞಾನ ಇದ್ರೆ ಎಲ್ಲ ಕಡೆಗೂ ಏನು ಸಿಗ್ತದೆ, ಗೌರವ ಸಿಗ್ತದೆ. ಅಂಥದ್ದು ಅಡಿಪಾಯ ಯಾವುದಾಗ್ತದೆ, ವಿದ್ಯಾರಂಭ ಸಂಸ್ಕಾರ ಆಗ್ತದೆ. ಸ್ವದೇಶೀಯ ಪೂಜ್ಯತೆ ರಾಜಾನ್ ವಿದ್ವಾನ್ ಸರ್ವತ್ರ ಪೂಜ್ಯತೆ. ರಾಜನಿಗೆ ಆತನ ದೇಶದಲ್ಲಿ ಮಾತ್ರ, ಊರುಗೌಡಂಗ ಆತನ ಹಳ್ಳಿಯಲ್ಲಿ ಮಾತ್ರ ಏನಿರ್ತದೆ, ಮಾನ್ಯ ಮರ್ಯಾದೆ ಇರ್ತದೆ. ವಿದ್ಯೆಯನ್ನು ಸಂಪಾದನೆ ಮಾಡಿದವನಿಗೆ, ವಿದ್ವಾನ್ಗೆ ಜಗತ್ತಿನಾದ್ಯಂತ ಎಲ್ಲ ದೇಶಗಳಲ್ಲಿ ಗೌರವ ಸ್ಥಾನಮಾನಗಳೇನಾಗ್ತವೆ, ಲಭ್ಯವಾಗ್ತವೆ. ಈ ಜ್ಞಾನದ ಪ್ರಾರಂಭಕ್ಕೆ ಅಣಿಯಾಗ್ತಕ್ಕಂತಹ ಈ ಒಂದು ವಿದ್ಯಾರಂಭ ಸಂಸ್ಕಾರ ಏನದ ಬಹಳ ಮಹತ್ವದಾದಂಥ ಏನದ ಒಂದು ಸಂಸ್ಕಾರ ಕರ್ಮವಾಗಿದೆ ಅಂತಕ್ಕಂಥ ಮಾತನ್ನು ನಾವೇನು ಮಾಡ್ಬೋದು, ಹೇಳ್ಬೋದು. ಇದು ಮಗುವಿನ ಎಲ್ಲ ದೃಷ್ಟಿಯಿಂದ, ಶಾರೀರಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಬೆಳವಣಿಗೆಯ ದೃಷ್ಟಿಯಿಂದ ಈ ವಿದ್ಯಾರಂಭ ಸಂಸ್ಕಾರ ಏನದ ಬಹಳ ಪ್ರಮುಖವಾದಂತಹ ಮಹತ್ವದಾದಂಥ ಸಂಸ್ಕಾರ ಅಂತಕ್ಕಂಥ ಮಾತನ್ನು ನಾವೇನು ಮಾಡ್ಬೋದು, ಹೇಳ್ಬೋದು. ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತಹ ಸಂಸ್ಕಾರ ವಿಧಿಗಳು. ಸಂಸ್ಕಾರ ಪರ್ಟೈನಿಂಗ್ ಟು ಎಜುಕೇಷನ್, ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಸಂಸ್ಕಾರ ವಿಧಾನಗಳು. ಅವುಗಳಲ್ಲಿ ಪ್ರಮುಖವಾಗಿ, ಅತ್ಯಂತ ಪ್ರಮುಖವಾಗಿ ಪ್ರತಿಯೊಂದು ಮಗುವಿಗೆ ಆಚರಿಸಲ್ಪಡಬೇಕಾದಂತಹ ಸಂಸ್ಕಾರ ವಿಧಿ ಯಾವುದು ಅಂದರೆ ವಿದ್ಯಾರಂಭ ಸಂಸ್ಕಾರ. ವಿದ್ಯಾರಂಭ ಸಂಸ್ಕಾರ, ವಿದ್ಯಾರಂಭ ಸಂಸ್ಕಾರ, ವಿದ್ಯಾರಂಭ ಸಂಸ್ಕಾರ. ಈ ವಿದ್ಯಾರಂಭ ಸಂಸ್ಕಾರ ಇದು
ಮಗುವಿನ ಜೀವನದಲ್ಲಿ ಬಹಳ ಮಹತ್ವದಾದಂಥ ಏನು ಮಾಡ್ತದೆ ಪಾತ್ರವನ್ನು ವಹಿಸ್ತಾರೆ. ಮಗುವಿಗೆ 5 ವರ್ಷ ತುಂಬಿದಾಗ ಈ ಸಂಸ್ಕಾರವನ್ನು ಏನು ಮಾಡಲಾಗ್ತದೆ ಆಚರಿಸಲಾಗ್ತದೆ. ಜ್ಞಾನ ನಿಧಿಯ ಕುರಿತಾದ ಸರಿಯಾದ ತಿಳುವಳಿಕೆಯನ್ನು ಮೂಡಿಸುವ ಸಲುವಾಗಿ ಅಕ್ಷರಾಭ್ಯಾಸ ಸಮಾರಂಭ ಸೂಕ್ತವಾದಂಥ ರೀತಿಯಲ್ಲಿ ಉತ್ಸಾಹ ಪ್ರೋತ್ಸಾಹವನ್ನು ಏನು ಮಾಡ್ತದೆ ನೀಡ್ತದೆ. ಒಂದು ಬೆಳ್ಳಿಯ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಬಂಗಾರದ ಉಂಗುರದ ಮೂಲಕ ಗುರುವಿನ ಹಸ್ತದಿಂದ ಆ ಮಗುವಿನ ಕೈ ಹಿಡಿದು ಅವರವರ ವರ್ಣಧರ್ಮಕ್ಕನುಗುಣವಾಗಿ ಓಂ ಆಗಲಿ ಶ್ರೀ ಆಗಲಿ ಅವರವರ ವರ್ಣಧರ್ಮಕ್ಕನುಗುಣವಾಗಿ ಇಷ್ಟ ದೇವತೆಯ ಕುಲದೇವರ ಹೆಸರನ್ನು ಪರಿಸುವುದರ ಮೂಲಕ ವಿದ್ಯಾರಂಭ ಸಂಸ್ಕಾರ ಏನು ಮಾಡಲಾಗ್ತದೆ ಆಚರಣೆ ಮಾಡಲಾಗ್ತದೆ. ಮಗು ವಿದ್ಯಾರ್ಜನೆಯನ್ನು ಮಾಡಿ ಜಗತ್ತಿನಲ್ಲಿ ಸಾಹಸ ಮನೋಭಾವನೆಯನ್ನು ಬೆಳೆಸಿಕೊಂಡು ಸಾರ್ಥಕವಾದಂಥ ಒಂದು ಜೀವನ ನಡೆಸಲು ತಯಾರಾಗುವಂತೆ ಈ ಸಂಸ್ಕಾರ ಮಗುವಿನ ಜೀವನಕ್ಕೆ ಏನು ಮಾಡ್ತದೆ ಅಡಿಪಾಯವನ್ನು ಒದಗಿಸಿಕೊಡ್ತದೆ. ನದಿಯು ಸಮುದ್ರಕ್ಕೆ ದಾರಿ ತೋರುವಂತೆ ವಿದ್ಯಾರ್ಥಿ ಜೀವನದಲ್ಲಿ ಮಗುವಿಗೆ ಜ್ಞಾನ ಭಂಡಾರದ ಸಾಧನದ ದಾರಿಯನ್ನು ತೋರಿಸ್ತಾರೆ. ಜ್ಞಾನ ಅಂತಕ್ಕಂಥದ್ದು ಮನುಷ್ಯನಿಗೆ ಬಹಳ ಅವಶ್ಯವಾಗುವುದು. ಜ್ಞಾನೇನ ಹೀನ ಪಶುವಿ ಸಮಾನ. ಜ್ಞಾನ ಇಲ್ಲದೆ ಇದ್ರೆ ಪಶುವಿನಂತೆ ಇದ್ದಂಗೆ. ಜ್ಞಾನ ಇದ್ರೆ ಎಲ್ಲ ಕಡೆಗೂ ಏನು ಸಿಗ್ತದೆ ಗೌರವ ಸಿಗ್ತದೆ ಅಂಥದ್ದು ಕಡಿಪಾಯ ಯಾವುದಾಗ್ತದೆ ವಿದ್ಯಾರಂಭ ಸಂಸ್ಕಾರ ಆಗ್ತದೆ. ಸ್ವದೇಶೀಯ ಪೂಜಿತೆ ರಾಜಾನ್ ವಿದ್ವಾನ್ ಸರ್ವತ್ರ ಪೂಜಿತೆ. ರಾಜನಿಗೆ ಆತನ ದೇಶದಲ್ಲಿ ಮಾತ್ರ ಊರ್ಗೌಡಂಗ ಆತನ ಹಳ್ಳಿಯಲ್ಲಿ ಮಾತ್ರ ಏನಿರ್ತದೆ ಮಾನ ಮರ್ಯಾದೆ ಇರ್ತದೆ. ವಿದ್ಯೆಯನ್ನು ಸಂಪಾದನೆ ಮಾಡಿದವನಿಗೆ ವಿದ್ವಾನ್ಗೆ ಜಗತ್ತಿನಾದ್ಯಂತ ಎಲ್ಲ ದೇಶಗಳಲ್ಲಿ ಗೌರವ ಸ್ಥಾನಮಾನಗಳೇನಾಗ್ತವೆ ಲಭ್ಯವಾಗ್ತವೆ. ಈ ಜ್ಞಾನದ ಪ್ರಾರಂಭಕ್ಕೆ ಅಣಿಯಾಗ್ತಕ್ಕಂತಹ ಈ ಒಂದು ವಿದ್ಯಾರಂಭ ಸಂಸ್ಕಾರ ಏನದ ಬಹಳ ಮಹತ್ವದಾದಂಥ ಏನದ ಒಂದು ಸಂಸ್ಕಾರ ಕರ್ಮವಾಗಿದೆ ಅಂತಕ್ಕಂಥ ಮಾತನ್ನು ನಾವೇನು ಮಾಡ್ಬೋದು ಹೇಳ್ಬೋದು. ಇದು ಮಗುವಿನ ಎಲ್ಲ ದೃಷ್ಟಿಯಿಂದ ಶಾರೀರಿಕವಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಬೆಳವಣಿಗೆಯ ದೃಷ್ಟಿಯಿಂದ ಈ ವಿದ್ಯಾರಂಭ ಸಂಸ್ಕಾರ ಏನದ ಬಹಳ ಪ್ರಮುಖವಾದಂತಹ ಮಹತ್ವದಾದಂಥ ಸಂಸ್ಕಾರ ಅಂತಕ್ಕಂಥ ಮಾತನ್ನು ನಾವೇನು ಮಾಡ್ಬೋದು ಹೇಳ್ಬೋದು. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಮಹತ್ವದಾದಂಥ ಸಂಸ್ಕಾರ ಯಾವುದಂತಂದ್ರೆ ಅದು ಉಪನಯನ ಸಂಸ್ಕಾರ. ಅದ್ಯಾವುದು ಉಪನಯನ ಸಂಸ್ಕಾರ. ಉಪನಯನ ಸಂಸ್ಕಾರ. ಉಪನಯನ ಸಂಸ್ಕಾರ ಮುಂಜಿ ಮಾಡ್ತಕ್ಕಂಥದ್ದು ಅಂತ ನಾವೇನು ಮಾಡ್ತಾ ಇದ್ದೀವಿ ಹೇಳ್ತಾರೆ. ಉಪನಯನ ಸಂಸ್ಕಾರ ವಿದ್ಯಾರಂಭದ ನಂತರ ನಡೀತಕ್ಕಂಥ ಒಂದು ಸಂಸ್ಕಾರವಾಗಿದೆ. ಮಗುವಿಗೆ ಸೂಕ್ತವಾದಂಥ ವಿದ್ಯಾಭ್ಯಾಸ ಯೋಗ್ಯವಾದಂತಹ ಗುರುವಿನಿಂದ ಕೊಡಿಸಲು ವ್ಯವಸ್ಥೆ ಮಾಡ್ತಕ್ಕಂಥದ್ದೇನದ ಉಪನಯನ ಸಂಸ್ಕಾರ. ಈ ಉಪನಯನ ಸಂಸ್ಕಾರ ಆಯಾ ವರ್ಣಧರ್ಮಕ್ಕನುಸಾರವಾಗಿ ಬಾಲಕರಿಗೆ ಏನು ಮಾಡಲಾಗ್ತದೆ. ಬ್ರಾಹ್ಮಣ ವರ್ಣದ ಬಾಲಕನಿಗೆ 8ನೇ ವಯಸ್ಸಿನಲ್ಲಿ, ಕ್ಷತ್ರಿಯ ವರ್ಣದ ಬಾಲಕನಿಗೆ 11ನೇ ವಯಸ್ಸಿನಲ್ಲಿ, ವೈಶ್ಯ ವರ್ಣದ ಬಾಲಕನಿಗೆ 12ನೇ ವಯಸ್ಸಿನಲ್ಲಿ ಉಪನಯನ ಸಂಸ್ಕಾರವನ್ನು ಏನು ಮಾಡಲಾಗ್ತದೆ. ಯೋಗ್ಯವಾದಂತಹ ಸಮರ್ಥವಾದಂತಹ ಗುರುವಿನ ಹತ್ತಿರ ಮಗುವನ್ನು ಕರೆದು ತರುವುದೇ ಉಪನಯನ ಅಂತಕ್ಕಂಥ ಶಬ್ದದ ಅರ್ಥ ನಾವು ಕಾಣ್ತಾ ಇದ್ದೇವೆ. ಈ ಉಪನಯನ ಸಂಸ್ಕಾರದ ಮೂಲಕ ಬಾಲಕ ಜ್ಞಾನವನ್ನು ಪಡಿತಕ್ಕಂಥ ಒಂದು 2ನೇ ಜನ್ಮವನ್ನು ಪಡೆಕೋತಾನೆ. ಜನ್ಮನಾ ಜಾಯತೆ ಶೂದ್ರ ಸಂಸ್ಕಾರ ದ್ವಿಜ ಉಚ್ಯತೆ. ಈ ಸಂಸ್ಕಾರದ ಮೂಲಕ ಉಪನಯನ ಸಂಸ್ಕಾರದ ಮೂಲಕ ಏನು ಮಾಡ್ತಾನೆ ಜ್ಞಾನದ ಕಣ್ಣನ್ನು ಪಡಿತಾನೆ. ಉಪ ಅಂದರೆ ಮುಖ್ಯ, ನಯನ ಅಂದರೆ ಕಣ್ಣು. ಇಲ್ಲಿ ಮುಖ್ಯವಾದಂತಹ ಮಾನವನ ಜೀವನಕ್ಕೆ ಬೆಳಕನ್ನು ತರತಕ್ಕಂಥ ಜ್ಞಾನವನ್ನು ಕೊಡಲು ಅಣಿ ಮಾಡ್ತಕ್ಕಂಥ ಒಂದು ಸಂಸ್ಕಾರ ಯಾವುದಂತ ಹೇಳ್ಬೋದು ನಾವು
ಉಪನಯನ ಸಂಸ್ಕಾರ ವಿಧಿ ಅಂತ ನಾವೇನು ಮಾಡ್ಬೋದು ಹೇಳ್ಬೋದು. ಈ ಉಪನಯನ ಸಂಸ್ಕಾರದ ಮೂಲಕ ಮಗು ಏನು ಮಾಡ್ತದೆ, ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಲಿಕ್ಕೆ ಒಂದು ಅರ್ಹತೆಯನ್ನು ಲೈಸೆನ್ಸನ್ನು ಪಡಿತಾ ಇದೆ. ಇಲ್ಲಿ ಏನಂದರೆ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಜನ್ಮವನ್ನು ಇದು ಪಡೆದುಕೊಂಡಂತೆ ಆಗ್ತದೆ. ಜೀವಿಯ ನಂತರ ಸಂಸ್ಕಾರದ ನಂತರ ಉಪನಯನ ಸಂಸ್ಕಾರದ ನಂತರ ಏನು ಮಾಡ್ತಾನೆ, ತನಗೆ ಬೇಕಾದಂತಹ ಅಭ್ಯಾಸವನ್ನು ಏನು ಮಾಡ್ತಾನೆ, ಅವಶ್ಯವಾದಂಥ ಅಭ್ಯಾಸವನ್ನು ಏನು ಮಾಡ್ತಾನೆ, ಪ್ರಾರಂಭ ಮಾಡ್ತಾನೆ. ಜೀವಿ ಆಧ್ಯಾತ್ಮಿಕವಾಗಿ ಸಾಂಸ್ಕೃತಿಕವಾಗಿ ವರ್ಣಧರ್ಮಕ್ಕೆ ಸಂಬಂಧಿಸಿದಂತೆ ಆತ ವಿಚಾರಗಳನ್ನು ತಿಳಿದುಕೊಳ್ಳಿಕ್ಕೆ ಏನು ಮಾಡ್ತಾನೆ, ಪ್ರಾರಂಭ ಮಾಡ್ತಾನೆ. ಜೀವನಕ್ಕೆ ಬೇಕಾದಂಥ ಬೌದ್ಧಿಕ, ಶಾರೀರಿಕ, ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಜ್ಞಾನವನ್ನು ಪಡೆಯತಕ್ಕಂಥ ತಯಾರಿಯನ್ನು ಮಾಡಲು ಆತ ಹೊರಡ್ತಾನೆ. ಹೀಗಾಗಿ ಹೊಸ ಒಂದು ಬೌದ್ಧಿಕ ಪ್ರಪಂಚಕ್ಕೆ ಆತ ಪರಿಚಯಿಸಲ್ಪಡ್ತಾನೆ. ಇಲ್ಲಿ ವೇದಗಳ ಅಧ್ಯಯನವನ್ನು ಪ್ರಾರಂಭ ಮಾಡ್ತಕ್ಕಂಥ ಒಂದು ಅರ್ಹತೆಯನ್ನು, ಸಾಮರ್ಥ್ಯವನ್ನು ಏನು ಮಾಡ್ತಾನೆ, ಎಲಿಜಿಬಿಲಿಟಿಯನ್ನು ಏನು ಮಾಡ್ತಾನೆ, ಉಪನಯನ ಸಂಸ್ಕಾರದ ಮೂಲಕ ಪಡೆದುಕೊಳ್ತಾನೆ. ಉಪನಯನ ಸಂಸ್ಕಾರದಲ್ಲಿ ಪವಿತ್ರ ಗಾಯತ್ರಿ ಮಂತ್ರದ ಉಪದೇಶವನ್ನು ಪಡೆಯುವುದು, ಯಜ್ಞೋಪವಿತ ಜನವಾರವನ್ನು ಸಾಂಕೇತಿಕವಾಗಿ ಹಾಕಿಕೊಂಡು ಧರಿಸಿ ಇಲ್ಲಿ ವಿದ್ಯಾಭ್ಯಾಸವನ್ನು, ಜ್ಞಾನವನ್ನು ಪಡೆಯಲಿಕ್ಕೆ ಅರ್ಹತೆಯನ್ನು ಏನು ಮಾಡ್ತಾನೆ, ಪಡೆದುಕೊಳ್ತಾನೆ. ಸುಮಾರು 8 ರಿಂದ 16 ವರ್ಷದವರೆಗೆ ಆತ ಉಪನಯನ ಸಂಸ್ಕಾರದಲ್ಲಿ ಇದ್ದುಕೊಂಡು ವಿದ್ಯಾಭ್ಯಾಸವನ್ನು ಪಡಿತಕ್ಕಂಥ ಒಂದು ವಿಚಾರವನ್ನು ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಇದು ಬಹಳ ಮಹತ್ವದಾದಂಥ ಒಂದು ಸಂಸ್ಕಾರ ವಿಧಿಯ ನಗೆದ ಕರ್ಮವಾಗಿದೆ. ಸಂಸ್ಕಾರದ ನಂತರ ಇನ್ನೊಂದು ಮಹತ್ವದಾದಂಥ ಸಂಸ್ಕಾರ ಇದು ಯಾವುದು ಅಂದ್ರೆ ವೇದಾರಂಭ ಸಂಸ್ಕಾರ. ಅದ್ಯಾವುದು? ವೇದಾರಂಭ ಸಂಸ್ಕಾರ. ವೇದಾರಂಭ ಸಂಸ್ಕಾರ. ವೇದಾರಂಭ ಸಂಸ್ಕಾರ ಅಂದ್ರೆ ವೇದಗಳ ಅಧ್ಯಯನ, ವೇದಗಳನ್ನು ಅಧ್ಯಯನ ಮಾಡಲಿಕ್ಕೆ ಅಣಿಯಾಗುವುದು, ಪ್ರಾರಂಭ ಮಾಡುವುದಕ್ಕೆ ವೇದಾರಂಭ ಸಂಸ್ಕಾರ ಅಂತ ಕರೀತಾರೆ. ಈ ವೇದಾರಂಭ ಸಂಸ್ಕಾರದಲ್ಲಿ ಉಪನಯನ ಸಂಸ್ಕಾರದ ನಂತರ ಒಬ್ಬ ಸಮರ್ಥವಾದಂತಹ ಗುರುವನ್ನು ಹುಡುಕಿಕೊಂಡು ಗುರುವಿನ ಆಶ್ರಮದಲ್ಲಿ ಇದ್ದುಕೊಂಡು ಗುರುವಿನ ಪ್ರೀತಿಗೆ ಪಾತ್ರನಾಗಿ ಆತನ ಮನವೊಲಿಸಿಕೊಂಡು ವೇದಗಳ ಅಧ್ಯಯನವನ್ನು ಏನು ಮಾಡ್ತಾನೆ, ಪ್ರಾರಂಭ ಮಾಡ್ತಾನೆ. ತನ್ನ ವರ್ಣಧರ್ಮಕ್ಕೆ ಅನುಸಾರವಾಗಿ, ತನ್ನ ವಂಶಕ್ಕೆ ಅನುಗುಣವಾಗಿ ವೇದಗಳನ್ನು ಬೇಕಾಗ್ತಕ್ಕಂತಹ ಮಾಹಿತಿಯನ್ನು, ಜ್ಞಾನವನ್ನು ಏನು ಮಾಡ್ತಾನೆ, ಪಡಿತಾನೆ. ಕುಲಗೋತ್ರಗಳಿಗೆ ಅನ್ವಯವಾಗ್ತಕ್ಕಂಥ ವೈದಿಕ ಶಾಖೆಯ ವಿದ್ಯೆಯನ್ನು ಕಲೀಲಿಕ್ಕೆ ಇಲ್ಲಿ ಅನುಕೂಲ ಮಾಡಿಕೊಳ್ಳಲಾಗ್ತದೆ. ವೇದಗಳ ಜ್ಞಾನವನ್ನು ಪಡೆದುಕೊಂಡು ಯಜ್ಞಾಗದಿಗಳನ್ನು ಮಾಡ್ತಕ್ಕಂಥ, ಮಂತ್ರಗಳನ್ನು ಪಠಣ ಮಾಡ್ತಕ್ಕಂಥ ಒಂದು ವಿಧಿವಿಧಾನಗಳನ್ನು ತಿಳಿದುಕೊಳ್ತಾನೆ. ಅದರಂತೆ ಇಲ್ಲಿ ಜಿತೇಂದ್ರಿಯನಾಗ್ತಾನೆ, ಇಂದ್ರಿಯಗಳ ಮೇಲೆ ಪ್ರಭುತ್ವವನ್ನು ಸಾಧಿಸ್ತಾನೆ. ಪಂಚೇಂದ್ರಿಯಗಳೇನವ, ಕಣ್ಣು, ಕಿವಿ, ಮೂಗು, ತ್ವಚೆ, ನಾಲಿಗೆ, ಈ ಪಂಚೇಂದ್ರಿಯಗಳ ಮೇಲೆ ಅವುಗಳನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥ ಒಂದು ಕೌಶಲ್ಯತೆಗಳನ್ನು ಏನು ಮಾಡ್ತಾನೆ, ಗುರುವಿನ ಮೂಲಕ ಪಡೆದುಕೊಳ್ತಾನೆ. ಅದರಂತೆ ಅರ್ಷಡ್ವರ್ಗಗಳ ಮೇಲೆ ನಿಯಂತ್ರಣವನ್ನು ಸಾಧಿಸ್ತಾರೆ. ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಈ ಅರ್ಷಡ್ವರ್ಗಗಳಿರುವ ಅವುಗಳನ್ನು ಯಾವ ರೀತಿಯಾಗಿ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು, ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂಥ ಒಂದು ವಿಧಿವಿಧಾನಗಳನ್ನು ಕೂಡ ಸಮರ್ಥವಾಗಿ ಗುರುವಿನ ಆಶೀರ್ವಾದದ ಮೂಲಕ ಆತ ಏನು ಮಾಡ್ತಾನೆ, ಪಡೆದುಕೊಳ್ತಾನೆ. ಈ ವೇದಾರಂಭದ ಸಂಸ್ಕಾರ ಇದು ಹಿಂದೂಗಳಿಗೆ ಬಹಳ ಮಹತ್ವದ ಒಂದು ಸಂಸ್ಕಾರದ ವಿಧಿ ಆಗಿದೆ ಅಂತಕ್ಕಂಥ ಮಾತನ್ನು ನಾವೇನು ಮಾಡ್ಬೋದು, ಹೇಳಬಹುದು. ಕೇಶಾಂತ ಸಂಸ್ಕಾರ ಇದು ಕೂಡ ಒಂದು ಮಹತ್ವದಾದಂಥ ಒಂದು ಸಂಸ್ಕಾರ ವಿಧಿಯಾಗಿದೆ. ಅದ್ಯಾವುದು? ಕೇಶಾಂತ ಸಂಸ್ಕಾರ. ಕೇಶಾಂತ ಸಂಸ್ಕಾರ ಅಂತಂದ್ರೆ ಈ ವೇದಾರಂಭದ ಸಂಸ್ಕಾರದ ನಂತರ ಉಪನಯನ ಸಂಸ್ಕಾರವನ್ನು ನಂತರ
ಮತ್ತು ಇಲ್ಲಿ ಸಮರ್ಥವಾಗಿ ಗುರುವಿನ ಬಳಿ ಇದ್ದುಕೊಂಡು ಆಶ್ರಮವಾಸಿಯಾಗಿ ಸತತವಾಗಿ 16 ವರ್ಷಗಳವರೆಗೆ ವೇದಗಳ ಅಧ್ಯಯನ ವಿದ್ಯಾಭ್ಯಾಸವನ್ನು ಪಡೆದುಕೊಂಡ ನಂತರ ಪ್ರಥಮ ಬಾರಿಗೆ ಆಶ್ರಮವಾಸಿಯಾದಂಥ ವ್ಯಕ್ತಿ ಬಾಲಕನಿಗೆ ಏನು ಮಾಡಲಾಗ್ತದೆ, ಗಡ್ಡ ಮೀಸೆ ಕ್ರಮೇಣವಾಗಿ ಏನಾಗಿರ್ತವೆ ಬೆಳೆದುಕೊಂಡು ಬಂದಿರ್ತವೆ. ಪ್ರಥಮ ಬಾರಿಗೆ 16 ವರ್ಷ ತುಂಬಿದಂತಹ ವಿದ್ಯಾರ್ಥಿಗೆ ಗಡ್ಡ ಮೀಸೆ ಬೋಳಿಸ್ತಕ್ಕಂಥ, ತೆಗಿತಕ್ಕಂಥ, ಕ್ಷೌರ ಮಾಡಿಸ್ತಕ್ಕಂಥ ಒಂದು ವಿಧಿಯನ್ನು ಕೂಡ ಏನಂತ ಹೇಳಲಾಗಿದೆ, ಕೇಶಾಂತ ಸಂಸ್ಕಾರ ಅಂತ ಏನು ಮಾಡಲಾಗಿದೆ ಹೇಳಲಾಗಿದೆ. ಈ ಕೇಶಾಂತದ ಸಂಸ್ಕಾರ, ಗಡ್ಡ ಮೀಸೆಯನ್ನು ತೆಗಿತಕ್ಕಂಥ ಸಂಸ್ಕಾರ, ಇದು ಯೌವನದ ಪ್ರತೀಕವಾಗಿದೆ, ಯೌವನದ ಒಂದು ಸಂಕೇತವಾಗಿದೆ. ಯೌವನ ಬಂದಂತಹ ಸಂದರ್ಭದಲ್ಲಿ ಬ್ರಹ್ಮಚರ್ಯ ವೃತವನ್ನು ಪರಿಪಾಲನೆ ಮಾಡಬೇಕು, ಬ್ರಹ್ಮಚರ್ಯ ವೃತ ಪರಿಪಾಲನೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನು ಇಲ್ಲಿ ತೆಗೆದುಕೊಳ್ತಾನೆ. ಬ್ರಹ್ಮಚರ್ಯ ವೃತ್ತದ ಪ್ರತಿಪಾಲನೆಯ ಒಂದು ಮಹತ್ವವನ್ನು ಇಲ್ಲಿ ಏನು ಮಾಡಲಾಗಿದೆ ಹೇಳಲಾಗಿದೆ. ಇಲ್ಲಿ ಏನು ಮಾಡ್ತಾನೆ, ಗುರುವಿಗೆ ಕೇಶಾಂತ ಸಂಸ್ಕಾರದ ಸಂದರ್ಭದಲ್ಲಿ ವಿದ್ಯಾರ್ಥಿ ಜ್ಞಾನವನ್ನು ಪಡೆದುಕೊಂಡಂಥ ವಿದ್ಯಾರ್ಥಿ ಗುರುವಿಗೆ ಏನು ಮಾಡ್ತಾನೆ, ಗೋವನ್ನು ದಾನವಾಗಿ ಕೊಡ್ತಾನೆ. ಗೋವನ್ನು ದಾನವಾಗಿ ಕೊಡುವುದರ ಮೂಲಕ ಈ ಸಂಸ್ಕಾರ ವಿಧಿಯನ್ನು ಆಚರಣೆ ಮಾಡಲಾಗ್ತದೆ. ಇದಕ್ಕೆ ಗೋದಾನ ಸಂಸ್ಕಾರ ಅಂತ ಕೂಡ ಏನು ಮಾಡ್ತಾರೆ ಕರೀತಾರೆ. ಗೋದಾನ ಸಂಸ್ಕಾರ ಅಂತ ಏನು ಮಾಡ್ತಾರೆ ಕರೀತಾರೆ. ಒಟ್ಟಿನಲ್ಲಿ ವಿದ್ಯಾಭ್ಯಾಸದ ಮುಕ್ತಾಯದ ಸಂದರ್ಭದಲ್ಲಿ ಕೇಶಾಂತ ಸಂಸ್ಕಾರವನ್ನು ಏನು ಮಾಡಲಾಗ್ತದೆ ಆಚರಣೆ ಮಾಡಲಾಗ್ತಾ ಇದೆ. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಮಹತ್ವದ ಸಂಸ್ಕಾರದ ವಿಧಿ ಯಾವುದು ಅಂತಂದ್ರೆ ಸಮಾವರ್ತನ ಸಂಸ್ಕಾರ. ಸಮಾವರ್ತನ ಸಂಸ್ಕಾರ, ಸಮಾವರ್ತನ ಸಂಸ್ಕಾರ. ಸಮಾವರ್ತನ ಸಂಸ್ಕಾರ ಅಂತಂದ್ರೆ ಏನ, ಹಲವು ವರ್ಷಗಳವರೆಗೆ ಉಪನಯನ ಸಂಸ್ಕಾರದ ನಂತರ ಗುರುವಿನ ಆಶ್ರಮದಲ್ಲಿ ಇದ್ದುಕೊಂಡು ವೇದಗಳ ಅಧ್ಯಯನ, ಅಧ್ಯಾಪನ, ಜ್ಞಾನ, ಯಜ್ಞಾಗಾದಿ ಮುಂತಾದವುಗಳ ಜ್ಞಾನವನ್ನು ಪಡೆದುಕೊಂಡ ನಂತರ ಆತ ಏನು ಮಾಡ್ತಾನೆ, ಕೇಶಾಂತ ಸಂಸ್ಕಾರವನ್ನು ಮಾಡಿಕೊಂಡು ಸಮಾವರ್ತನ ಸಂಸ್ಕಾರಕ್ಕೆ ಏನು ಮಾಡ್ತಾನೆ ಆತ ಬರ್ತಾ ಇದ್ದ. ವಿದ್ಯಾರ್ಥಿ, ಬ್ರಹ್ಮಚರ್ಯ ವಿದ್ಯಾರ್ಥಿ ತಾನು ಕಲ್ತಂಥ ಎಲ್ಲ ಜ್ಞಾನವನ್ನು ಗುರುವಿಗೆ ಅದ್ರ ಬಗ್ಗೆ ಮನನ ಮಾಡಿಕೊಂಡು ನಾನೆಲ್ಲ ಸಮರ್ಥನಾಗೀನಿ, ನಾನೊಬ್ಬ ಪರ್ಫೆಕ್ಟ್ ವ್ಯಕ್ತಿಯಾಗೀನಿ, ನಾನು ಜ್ಞಾನಿಯಾಗೀನಿ, 68 ವರ್ಷಗಳ ಮೇಲೆ ಪ್ರಭುತ್ವವನ್ನು ಸಾಧಿಸೀನಿ, ಜಿತೇಂದ್ರಿಯನಾಗೀನಿ, ನಾನು ಒಳ್ಳೆಯ ಸಮಾಜಕ್ಕೆ ಬೇಕಾಗ್ತಕ್ಕಂಥ, ಕುಟುಂಬಕ್ಕೆ ಬೇಕಾಗ್ತಕ್ಕಂತಹ ಪ್ರಜೆಯಾಗಬಲ್ಲೆ ಅಂತಕ್ಕಂಥ ಒಂದು ವಿಶ್ವಾಸವನ್ನು ಗುರುವಿನಲ್ಲಿ ಮೂಡಿಸಿ ಆತ ಏನು ಮಾಡ್ತಾನೆ, ಈ ಸಮಾವರ್ತನ ಸಂಸ್ಕಾರಕ್ಕೆ ಒಳಗಾಗ್ತಾನೆ. ಈ ಸಮಾವರ್ತನ ಸಂಸ್ಕಾರವನ್ನು ಬಿಟ್ಟು ಇನ್ನು ಮುಂದಿನ ಸಂಸ್ಕಾರಕ್ಕೆ ಹೋಗ್ತಕ್ಕಂಥ ಸಂದರ್ಭವೂ ಕೂಡ ಏನದ ಬಹಳ ಮಹತ್ವದ. ಇಲ್ಲಿ ವೇದಗಳ ಅಧ್ಯಯನವನ್ನು ಒಂದು ಯಾಗ ಅಂತ ಏನು ಮಾಡಲಾಗಿದೆ ತಿಳಿಯಲಾಗಿದೆ. ಆ ಸಮಾವರ್ತನ ಸಂಸ್ಕಾರದ ಕೊನೆಯ ಭಾಗದಲ್ಲಿ ಅವಭುಕ್ತ ಸ್ನಾನ, ಪವಿತ್ರ ಸ್ನಾನವನ್ನು ಮಾಡಿ ಆತ ಏನು ಮಾಡ್ತಾ ಇದ್ದಾನೆ, ಮುಂದಿನ ಒಂದು ಆಶ್ರಮಕ್ಕೆ ಹೋಗ್ತಕ್ಕಂಥ ಒಂದು ತಯಾರಿಯನ್ನು ಮಾಡಿಕೊಳ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಈ ಸಂಸ್ಕಾರ ಕೂಡ ಏನದ ಸಮಾಜಕ್ಕೆ ಅರ್ಹ ವ್ಯಕ್ತಿಯನ್ನು, ಸೂಕ್ತ ವ್ಯಕ್ತಿಯನ್ನು ಪರಿಚಯ ಮಾಡ್ತಕ್ಕಂಥ ಒಂದು ವಿಧಾನವಾಗಿದೆ. ಈ ವಿಧಾನದ ಮೂಲಕ ಒಬ್ಬ ಪರ್ಫೆಕ್ಟ್ ವ್ಯಕ್ತಿ, ಸಮಾಜಕ್ಕೆ ಉಪಯೋಗವಾಗ್ತಕ್ಕಂಥ ವ್ಯಕ್ತಿ, ಗೃಹಸ್ಥ ಜೀವನವನ್ನು ನಡೆಸ್ತಕ್ಕಂಥ ಅರ್ಹತೆಯನ್ನು, ಸಾಮರ್ಥ್ಯವನ್ನು ಪಡೆದುಕೊಂಡಂಥ ವ್ಯಕ್ತಿ, ಯೋಗ್ಯ ಎಲಿಜಿಬಲ್ ಬ್ರೈಡ್ ಗ್ರೂಮ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಹೀಗೆ ಆತ ಗುರುವಿನಿಂದ ಸಮಾಜಕ್ಕೆ ಏನು ಮಾಡ್ತಾನೆ, ಪರಿಚಯಿಸಲ್ಪಡ್ತಾನೆ. ಈತ ಒಬ್ಬ ಒಳ್ಳೆಯ ವ್ಯಕ್ತಿಯಾಗ್ಯಾನ, ಜ್ಞಾನಿಯಾಗ್ಯಾನ, ಸಕಲ ಶಾಸ್ತ್ರಗಳ ಪಾರಂಗತನಾಗ್ಯಾನ, ಈತ ಸಮಾಜದಲ್ಲಿ ಗೃಹಸ್ಥ ಜೀವನವನ್ನು ನಡೆಸಲಿಕ್ಕೆ ಅರ್ಹತೆಯನ್ನು ಪಡ್ಕೊಂಡಾನ ಅಂತಕ್ಕಂಥ ಒಂದು ವಿಚಾರವನ್ನು ಇಡೀ ಸಮಾಜಕ್ಕೆ ಏನು ಮಾಡ್ತಾರೆ, ಪರಿಚಯ ಮಾಡಿಕೊಡ್ತಕ್ಕಂಥದ್ದು ನಾವು ಈ ಒಂದು ಸಂಸ್ಕಾರದ ರೀತಿಯಲ್ಲಿ ಏನು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ.
ಹಿಂದೂ ಸಂಸ್ಕಾರಗಳಲ್ಲಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಂಸ್ಕಾರ ವಿಧಿ ಕರ್ಮಗಳು ಮುಗಿದ ನಂತರ ಇಲ್ಲಿ ವಿವಾಹ ಅಂತಕ್ಕಂಥ ಒಂದು ಮಹತ್ವದಾದಂಥ ಸಂಸ್ಕಾರವನ್ನು ಆಚರಣೆ ಮಾಡಲಾಗ್ತದೆ. ಪ್ರತಿಯೊಬ್ಬ ಹಿಂದೂ ವ್ಯಕ್ತಿ ವಿವಾಹ ಆಗಲೇಬೇಕು. ವಿವಾಹವಾಗಿ ತನ್ನ ಧರ್ಮಪತ್ನಿಯೊಂದಿಗೆ ಕೂಡಿಕೊಂಡು ವೈವಾಹಿಕ ಜೀವನವನ್ನು, ಸಂಸಾರಿಕ ಜೀವನವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ಈ ಸಂಸ್ಕಾರದಲ್ಲಿ ಹೇಳಿರ್ತಕ್ಕಂಥ ಒಂದು ಪ್ರಮುಖವಾದಂತಹ ವಿಚಾರವಾಗಿದೆ. ಬ್ರಹ್ಮಚರ್ಯ ಆಶ್ರಮವನ್ನು ಕೊನೆಗೊಳಿಸ್ತಕ್ಕಂಥ ಸಂಸ್ಕಾರ ವಿಧಿಯೇ ಅದ್ಯಾವುದು ವಿವಾಹ ಅಂತಕ್ಕಂಥ ಒಂದು ಸಂಸ್ಕಾರ ಕರ್ಮ. ವಿವಾಹ ಅಂತಂದ್ರೆ ಸ್ತ್ರೀ ಪುರುಷರನ್ನು ಒಂದುಗೂಡಿಸ್ತಕ್ಕಂಥ ಒಂದು ಧಾರ್ಮಿಕ ವಿಧಿವಿಧಾನ. ಈ ಧಾರ್ಮಿಕ ವಿಧಿವಿಧಾನ ವಿವಾಹ ಬಹಳ ಮಹತ್ವದಾದಂಥ ಒಂದು ಸಂಸ್ಕಾರ ಆಗಿದೆ. ಇಲ್ಲಿ ವಿವಾಹಿತನಾದಂಥ ವ್ಯಕ್ತಿ ತನ್ನ ಧರ್ಮಪತ್ನಿಯೊಂದಿಗೆ ಕೂಡಿಕೊಂಡು ಧಾರ್ಮಿಕ ವಿಧಿವಿಧಾನಗಳನ್ನು ಏನು ಮಾಡಬೇಕಾಗ್ತದೆ, ಆಚರಣೆ ಮಾಡಬೇಕಾಗ್ತದೆ. ಸಂತಾನವನ್ನು, ಪ್ರಮುಖವಾಗಿ ಋಣವನ್ನು ತೀರಿಸಬೇಕಾಗ್ತದೆ. ಪಿತೃಋಣ, ಋಷಿ ಋಣ, ಸಮಾಜ ಋಣವನ್ನು ತೀರಿಸಬೇಕಾಗ್ತದೆ. ಸಂತಾನವನ್ನು ಪಡೆಯೋದ್ರ ಮೂಲಕ ಪಿತೃಋಣವನ್ನು ಏನು ಮಾಡ್ತಾನೆ, ತೀರಿಸ್ತಾನೆ. ಹೀಗೆ ಬಂಧು ಬಾಂಧವರೊಂದಿಗೆ ಕೂಡಿಕೊಂಡು ವಿವಾಹ ಜೀವನವನ್ನು ಏನು ಮಾಡ್ತಾನೆ, ಪ್ರಾರಂಭ ಮಾಡ್ತಾನೆ. ವಿವಾಹ ಸಂಸ್ಕಾರದಲ್ಲಿ ಮುಖ್ಯವಾಗಿ 12 ಅಂಶಗಳು ಅಡಕವಾಗ್ಯಾವ. ಅವು ಯಾವ ಅಂತಂದ್ರೆ, ಒಂದು ವಾಗ್ದಾನ, ಮದುವೆ ಕುರಿತಾಗಿ ಪ್ರಸ್ತಾಪ ಮತ್ತು ವಧುವನ್ನು ವರನಿಗೆ ನೀಡುತ್ತೇನೆ ಎಂಬ ಮಾತಿನ ದಾನ, ವಾಗ್ದಾನ ಅಂತ ಕರೀತಾರೆ. ಅರ್ಥಾತ್ ಕನ್ಯಾದಾನ ಕುರಿತಾಗಿ ಭರಿಸಿ ನೀಡುವಿಕೆ. ಎರಡನೇದು ವರಾವರಣ, ವಿದ್ಯುಕ್ತವಾಗಿ ವರ್ಣನ ಒಪ್ಪಿಕೊಳ್ಳುವುದು, ವಿದ್ಯುಕ್ತವಾಗಿ ವರ್ಣನ ಒಪ್ಪಿಕೊಳ್ತಕ್ಕಂಥದ್ದು. ಮೂರನೇದು ಕನ್ಯಾದಾನ, ವರನಿಗೆ ಕನ್ಯೆಯನ್ನು ವಿಧಿವಿಧಾನಪೂರ್ವಕವಾಗಿ ಕನ್ಯಾಪಿತೃ ಆದಂಥವ, ಪೋಷಕನಾದಂಥವ ದಾನ ರೂಪದಲ್ಲಿ ದಾರಿ ಎಳೆದುಕೊಡುವುದು. ವಿವಾಹ ಹೋಮ, ವಿವಾಹಕ್ಕೆ ಸಂಬಂಧಿಸಿದಂಥ ಹೋಮ, ಹವನ, ಪೂಜೆ, ಪ್ರಾರ್ಥನೆ ಮುಂತಾದ ಧಾರ್ಮಿಕ ಕ್ರಿಯೆಗಳನ್ನು ಏನು ಮಾಡುವುದು. ಪಾಣಿಗ್ರಹಣ, ಪರಸ್ಪರ ವಧು ಮತ್ತು ವರ ಇಬ್ಬರು ಕೈಯನ್ನು ಹಿಡಿದುಕೊಂಡು ನಾನು ನೀನು ಏನು ಮಾಡೀನಿ, ಇಂದಿಂದ ವಿವಾಹ ಬಂಧದಲ್ಲಿ ಒಳಗಾಗಿವೆ ಅಂತಕ್ಕಂಥ ಒಂದು ಸಂಕೇತ ಇದರಲ್ಲಿ ಅಡಗಿದೆ. ಹೃದಯ ಸ್ಪರ್ಶ, ಪರಸ್ಪರ ವಧು ವರರು ಹೃದಯವನ್ನು ಸ್ಪರ್ಶ ಮಾಡುವುದು. ಸಪ್ತಪದಿ, ಸಂಪತ್ತು ಅಭಿವೃದ್ಧಿಗಳ ಸಂಕೇತವಾಗಿ ಪ್ರಾರ್ಥನೆಯನ್ನು ಮಾಡಿ ವಧುವರರು ಆ ಅಗ್ನಿಕುಂಡದ ಸುತ್ತಲೂ 7 ಹೆಜ್ಜೆಗಳನ್ನು ಇಡುವುದು. ಹೀಗೆ ಹಲವು ವಿಧಿವಿಧಾನಗಳ ಮೂಲಕವಾಗಿ ಏನಾಗ್ತದೆ, ವಿವಾಹ ಸಂಸ್ಕಾರ ಅಂತಕ್ಕಂಥದ್ದು ಆಚರಿಸಲ್ಪಡ್ತದೆ. ವಿವಾಹದಲ್ಲಿ 8 ಪ್ರಕಾರದ ವಿವಾಹದ ವಿಧಿಗಳನ್ನು ಏನು ಮಾಡ್ಯಾರ, ಗುರುತಿಸಿದ್ದಾರೆ. ಮೊದಲೇದು ಬ್ರಹ್ಮ ವಿವಾಹ. ಕುಲ ಸಂಪನ್ನನಾದ ಯುವಕನಿಗೆ ಚಿನ್ನಾಭರಣಗಳಿಂದ ಸಾಲಂಕೃತವಾಗಿ ಅಲಂಕರಿಸಿ ಯೋಗ್ಯನಾದಂಥ ವರನಿಗೆ ಹೋಮ ಪ್ರಾರ್ಥನೆಗಳಿಂದ ವಿವಾಹ ಮಾಡಿಕೊಡ್ತಕ್ಕಂಥದ್ದು ಒಂದು ಕ್ರಮಕ್ಕೆ ಏನಂತ ಕರೀತಾರೆ, ಬ್ರಹ್ಮ ವಿವಾಹ ಅಂತ ಕರೀತಾರೆ. ಇನ್ನು ಎರಡನೇದು ದೈವ ವಿವಾಹ, ಯಜ್ಞ ಮಾಡತಕ್ಕಂಥ ಋತಿಜ್ವನಿಗೆ, ಋಷಿಗೆ ಸಾಲಂಕೃತವಾಗಿ ಕನ್ಯೆಯನ್ನು ದಾನ ನೀಡುವುದು ದೈವ ವಿವಾಹ. ಇನ್ನು ಆಶಯ ವಿವಾಹ ಅಂತಂದ್ರೆ ವಧುವಿನ ಪಿತೃ ವರನಿಗೆ 1 ಅಥವಾ 2 ಗೋವುಗಳನ್ನು ದಾನ ರೂಪದಲ್ಲಿ ಕೊಟ್ಟು ಕನ್ಯೆಯನ್ನು ಪ್ರತಿಯಾಗಿ ಪಡಿತಕ್ಕಂಥದ್ದಕ್ಕೆ ಏನಂತ ಕರೀತಾರೆ, ಆಶಯ ವಿವಾಹ ಅಂತ ಕರೀತಾರೆ. ಇನ್ನು ಪ್ರಜಾಪತ್ಯ ವಿವಾಹ 4ನೇದಾಗಿ ಧರ್ಮವನ್ನು 7 ಕೂಡಿ ಆಚರಿಸು ಅಂತ ಹೇಳಿ ಪ್ರಜಾಧರ್ಮ ಪರಿಪಾಲನೆಯನ್ನು ಬಯಸಿ ಕನ್ಯೆಯನ್ನು ವಿದ್ಯುಕ್ತವಾಗಿ ವರನಿಗೆ ನೀಡತಕ್ಕಂಥದ್ದು ಪ್ರಜಾಪತ್ಯ ವಿವಾಹ. ಇನ್ನು ಅಸುರ ವಿವಾಹ, ಹಣವನ್ನು ಪಡೆದುಕೊಂಡು ಕನ್ಯೆಯನ್ನು ಕೊಡುವುದು. ಇನ್ನು 6ನೇದು ಗಾಂಧರ್ವ ವಿವಾಹ, ಪರಸ್ಪರ ವಧುವರರು ಪ್ರೀತಿಸಿ ಪ್ರಣಯಗಳಾಗಿ ವಿವಾಹವಾಗುವುದು. ಇನ್ನು 7ನೇದು ರಾಕ್ಷಸ ವಿವಾಹ, ಕನ್ಯೆಯನ್ನು ಸಮರದಿಂದ ಬಲಾತ್ಕಾರದಿಂದ ಅಪ್ಪಳಿಸಿಕೊಂಡು ಹೋಗಿ ವಿವಾಹ ಆಗ್ತಕ್ಕಂಥ ಒಂದು ಪದ್ಧತಿಗೆ ರಾಕ್ಷಸ ವಿವಾಹ ಅಂತ ಕರೀತಾರೆ. ಇನ್ನು ಪೈಶಾಚಿಕ ವಿವಾಹ, ನಿದ್ದೆ ಮಾಡ್ತಕ್ಕಂಥ ಕನ್ಯೆಯನ್ನು ಮತ್ತಿನಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಕಪಟತನದಿಂದ ಅವಳ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕರೀತಾರೆ, ಪೈಶಾಚಿಕ ವಿವಾಹ ಅಂತ ಕರೀತಾರೆ. ಇವುಗಳಲ್ಲಿ ಬ್ರಾಹ್ಮಣ ವಿವಾಹ ಶ್ರೇಷ್ಠವಾದುದು ಅಂತಕ್ಕಂಥ ಒಂದು ವಿಚಾರ ನಾವು ಶಾಸ್ತ್ರಗಳಲ್ಲಿ ನಾವೇನು ಮಾಡ್ತೀವಿ, ಕಾಣ್ತೀವಿ. ಉಳಿದ ವಿವಾಹದ ಕ್ರಮಗಳು ಏನವ, ಅವು ಅಪ್ರಶಸ್ತವಾದಂತಹ ಕ್ರಮಗಳು ಅಂತಕ್ಕಂಥ ಒಂದು ವಿಚಾರವನ್ನು ನಾವು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ವಿವಾಹದ ವಿಧಿಕ್ರಮಗಳಿಗೆ ಸಂಬಂಧಪಟ್ಟಂತೆ ವಿವಾಹದ ವಿಧಿಕ್ರಮಗಳು
ವಿವಾಹ ವಿಧಿ ಕ್ರಮಗಳು ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲವು ವಿಚಾರಗಳನ್ನು ನಾವಿಲ್ಲಿ ನೋಡ್ಬೇಕಂದ್ರೆ ಈ ಸಪ್ತಪದಿ ಆದ ನಂತರ ಆತ ಏನು ಮಾಡ್ತಾನೆ, ಅಸ್ಮಾರೋಹಣ, ಆ ವಿವಾದ ಅಗ್ನಿಕುಂಡ ಏನಿರ್ತದೆ, ವಿವಾದ ಅಗ್ನಿಕುಂಡದ ಈಶಾನ್ಯ ದಿಕ್ಕಿನಲ್ಲಿ ಒಂದು ಶಿಲೆಯನ್ನು ಇಟ್ಟಿರ್ತಾರೆ. ಆ ಶಿಲೆ ಎದರ ಸಂಕೇತ ಅಂದರೆ ಸ್ಥಿರತೆ ಮತ್ತು ದೃಢತೆಯ ಸಂಕೇತವಾದ ತಮ್ಮ ವೈವಾಹಿಕ ಜೀವನ ಸಂಬಂಧ ಅದು ಅನುಕೂಲವಾಗಿ ಸ್ಥಿರವಾಗಿ ಬಲಗಳ ಮೂಲಕ ಸಂಕೇತವಾಗಿ ನಡೆಯಲಿ ಅಂತಕ್ಕಂಥ ಒಂದು ವಿಚಾರ ನಾವಿಲ್ಲಿ ಕಾಣ್ತೀವಿ. ಸೂರ್ಯಾವಲೋಕನ, ಸೂರ್ಯನನ್ನು ತೋರಿಸ್ತಾ ವಿವಾಹ ಸಂಬಂಧ ಸಾಕ್ಷಿಯಾದ ಸೂರ್ಯದೇವನನ್ನು ನೋಡಿ, ಆ ಸೂರ್ಯದೇವನ ನೋಡಿ ಪತಿ ಪತ್ನಿಯರು, ವಿವಾಹಿತ ಪತಿ ಪತ್ನಿಯರು ಏನು ಮಾಡ್ತಾರೆ, ಅವರು ವಿವಾಹದ ಸಂದರ್ಭದಲ್ಲಿ ಆಶೀರ್ವಾದವನ್ನು ಪಡಿತಾರೆ. ಧ್ರುವ ದರ್ಶನ, ಧ್ರುವ ನಕ್ಷತ್ರ ದರ್ಶನ, ಆ ನಿರಂತರತೆ ಮತ್ತು ನಿಷ್ಠತೆಯ ದ್ಯೋತಕವಾಗಿ ಧ್ರುವ ಅರುಂಧತಿ ನಕ್ಷತ್ರಗಳನ್ನು ದರ್ಶಿಸಿ ವಿವಾಹ ಸಂಸ್ಕಾರಕ್ಕೆ ಒಳಗಾದ ವಧುವರರು ಹೊಸ ಹುರುಪು ಹುಮ್ಮಸ್ಸುಗಳನ್ನು ಪಡಿತಕ್ಕಂಥದ್ದು, ಭರವಸೆಯನ್ನು ಪಡಿತಕ್ಕಂಥದ್ದು ನಾವಿಲ್ಲಿ ಕಾಣ್ತೀವಿ. ತದನಂತರ 3 ರಾತ್ರಿಗಳ ವೃತ್ತ, ತ್ರಿರಾತ್ರಿ ವೃತ್ತ, ವಿವಾಹದ ಮೊದಲು 3 ರಾತ್ರಿಯವರೆಗೆ ಪತಿ ಪತ್ನಿಯರು ಬ್ರಹ್ಮಚರ್ಯ ವೃತ್ತವನ್ನು ಪರಿಪಾಲನೆ ಮಾಡಿ 4ನೇದಾಗಿ ಚತುರ್ಥಿ ಕ್ರಮಕ್ಕೆ ಏನು ಮಾಡ್ತಾರೆ, ಅವರು ಹೋಗ್ತಾರೆ. 4ನೇ ದಿನ ವಿವಾಹ ಸಂಸ್ಕಾರಕ್ಕೆ ಒಳಗಾದವರು ಅವ್ರೇನು ಮಾಡ್ತಾರೆ, 4ನೇ ದಿನ ದಾಂಪತ್ಯ ಜೀವನವನ್ನು ಪ್ರಾರಂಭ ಮಾಡ್ತಾರೆ. ಪ್ರಸ್ತುತ ಮೂಲಕ ಈ ದಾಂಪತ್ಯ ಜೀವನ ಏನಾಗ್ತದೆ, ಪ್ರಾರಂಭ ಆಗ್ತದೆ. ಹೀಗೆ ವಿವಾಹ ಹಲವಾರು ವಿಧಿಕ್ರಮಗಳ ಅನುಸಾರವಾಗಿ ನಡೀತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಈ ಸಂಸ್ಕಾರದ ವಿಧಿಕ್ರಮಗಳಲ್ಲಿ ಬರ್ತಕ್ಕಂಥ ಕೊನೆಯ ಒಂದು ಸಂಸ್ಕಾರ ಕ್ರಿಯಾವಿಧಾನ, ಅದು ಯಾವುದು ಅಂತಂದ್ರೆ ಮರಣೋತ್ತರ ಕ್ರಿಯಾವಿಧಾನಗಳು ಅಥವಾ ಅಂತ್ಯೇಷ್ಟಿ. ಮರಣೋತ್ತರ ಕ್ರಿಯಾವಿಧಾನಗಳು ಅಥವಾ ಅಂತ್ಯೇಷ್ಟಿ ಅಥವಾ ಮರಣೋತ್ತರ ಕ್ರಿಯಾವಿಧಾನಗಳು. ಮರಣದ ನಂತರ ಆಚರಣೆ ಮಾಡತಕ್ಕಂಥ ಮರಣೋತ್ತರ ಕ್ರಿಯಾವಿಧಾನಗಳು, ಮರಣೋತ್ತರ ಕ್ರಿಯಾವಿಧಾನಗಳು. ಇದಕ್ಕೆ ಶವ ಸಂಸ್ಕಾರ, ಅಪರ ಕರ್ಮಗಳು ಅಂತ ಏನು ಮಾಡ್ತಾರೆ, ಕರೀತಾರೆ. ಹಿಂದೂ ವ್ಯಕ್ತಿಯ ಜೀವನದ ಕೊನೆಯ ಒಂದು ಬಾಳಿನ ಕೊನೆಯ ಸಂಸ್ಕಾರ ಯಾವುದು ಅಂದ್ರೆ ಅಂತ್ಯೇಷ್ಟಿ ಅಂತ ಏನು ಮಾಡ್ತಾರೆ, ಕರೀತಾರೆ. ಜೀವನದಲ್ಲಿ ಕ್ರಮಬದ್ಧವಾಗಿ ಹಲವಾರು ಸೂಕ್ತವಾದಂಥ ಹುಟ್ಟಿನಿಂದ ಸೂಕ್ತವಾದಂಥ ಸಂಸ್ಕಾರ ಕರ್ಮಗಳನ್ನು ಆಚರಿಸಿ ಒಳ್ಳೆಯ ರೀತಿಯಾಗಿ ಜೀವನವನ್ನು ನಡೆಸಿದ ನಂತರ ಕೊನೆಗೆ ಏನಾಗ್ತದೆ, ಮರಣವನ್ನು ಹೊಂತಾನ. ಈ ಮರಣದ ನಂತರ ಆಚರಣೆ ಮಾಡ್ತಕ್ಕಂಥ ಸಂಸ್ಕಾರಗಳಿಗೆ ಅಂತ್ಯಕ್ರಿಯೆಗಳಿಗೆ ಸಂಬಂಧಪಟ್ಟಂತಹ ಸಂಸ್ಕಾರ ಕರ್ಮಗಳು ಅಂತ ಏನು ಮಾಡ್ತಾರೆ, ಕರೀತಾರೆ. ಮುಂದಿನ ಈ ಅಂತ್ಯಕ್ರಿಯೆ ಸಂಸ್ಕಾರ ವಿಧಿಗಳು ಇವನ ಆಧ್ಯಾತ್ಮಿಕ ಬದುಕಿಗೆ, ಸುಖಕ್ಕೆ, ಪರಲೋಕದ ಶ್ರೇಯಸ್ಸಿಗೆ ಇವೇನಾಗ್ತವ, ಕಾರಣೀಭೂತ ಆಗ್ತವ ಅಂತಕ್ಕಂಥ ಒಂದು ವಿಚಾರ ನಾವಿಲ್ಲಿ ಏನು ಮಾಡ್ತೀವಿ, ಕಾಣ್ತೀವಿ. ಈ ಅಂತ್ಯೇಷ್ಟಿ ಕ್ರಿಯೆಗಳು ದೇಹಕ್ಕೆ ವಿನಃ ಆತ್ಮಕ್ಕಲ್ಲ ಅಂತಕ್ಕಂಥ ಒಂದು ವಿಚಾರ ನಾವು ಏನು ಮಾಡ್ತಾ ಇದ್ದೀವಿ, ಇಲ್ಲಿ ಕಾಣ್ತಾ ಇದ್ದೀವಿ. ಮರಣದ ನಂತರ ಜೀವಾತ್ಮ ಪುನಃ ಜನ್ಮವನ್ನು ಪಡಿತಾನ, ಇಲ್ಲವೇ ಮುಕ್ತಿಯನ್ನು ಪಡೆಯುವುದು ಎಂಬುದೇ ಹಿಂದೂ ಧರ್ಮದ ನಿಲುವು ಆಗ್ಯದ. ಮರಣದ ನಂತರ ಜೀವಾತ್ಮನು ತನ್ನ ಸೂಕ್ಷ್ಮ ಶರೀರದಿಂದ ಏನು ಆಗ್ತಾನೆ, ಬಿಡುಗಡೆ ಆಗ್ತಾನೆ ಅಂತಕ್ಕಂಥ ವಿಚಾರ ಧರ್ಮದಲ್ಲಿ ಸಾಕಷ್ಟು ಸೂಕ್ಷ್ಮವಾಗಿ ಏನು ಮಾಡಲಾಗಿದೆ, ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ಸಂಗತಿಯಾಗಿದೆ. ಮರಣೋತ್ತರ ಕಾಲದಲ್ಲಿ ಕೆಲವೊಂದು ಸಂಸ್ಕಾರಗಳನ್ನು ಏನು ಮಾಡಲಾಗ್ತದೆ, ಆಚರಣೆ ಮಾಡಲಾಗ್ತದೆ. ಆ ಸಂಸ್ಕಾರ ಕ್ರಿಯಾವಿಧಾನಗಳೆಲ್ಲವೂ ಅವು ಎದಕ್ಕೆ ಇಂಬು ಕೊಡ್ತಾವ, ಎದಕ್ಕೆ ಸಪೋರ್ಟ್ ಮಾಡ್ತಾವ ಅಂದ್ರೆ ಜೀವಿಯ ಸದ್ಗತಿಯ ಪ್ರಾಪ್ತಿಗೆ ಸಹಾಯಕವಾಗ್ತಕ್ಕಂಥ ಸಂಸ್ಕಾರಗಳಾಗ್ಯಾವ. ಅಂತ್ಯೇಷ್ಟಿ ಸಂಸ್ಕಾರಗಳಲ್ಲಿ ಪ್ರಮುಖವಾಗಿ 15 ಸಂಗತಿಗಳು ಅಡಕವಾಗ್ಯಾವ. ಏನೇನಪ್ಪ ಅಂದ್ರೆ ಮರಣ ಸನ್ನಾಹ ಸಂಸ್ಕಾರ ವಿಧಿ, 2ನೇ ದಿನದ ಮರಣ ಸಂಧಿ ಸಂಸ್ಕಾರ, 3ನೇದು ಶವ ಬರುವ ವಾಹನ ತಯಾರಿಕೆ ಸಿಬಿಕೆಯ ಒಂದು ವಿಧಾನ, 4ನೇದು ಶವವನ್ನು ಗೃಹದಿಂದ ಹೊರಗೆ ಒಯ್ಯುವಿಕೆ ತರುವಿಕೆ, ಶವದ ಸ್ಥಾನಾಂತರ ಮಾಡುವಿಕೆ, 5ನೇದು ಶವಯಾತ್ರೆ ಅಥವಾ ಸ್ಮಶಾನ ಯಾತ್ರೆ ಅಂತ ಕರೀತಾರೆ, 6ನೇದು ಅನುಸ್ತರಣೆ,
ಗೋವೊಂದನ್ನು ಆ ಶವದ ಚೆಟ್ಟಿನ ಜೊತೆಗೆ ತೆಗೆದುಕೊಂಡು ಸ್ಮಶಾನದವರೆಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. 7ನೇ ದಿನದ ನಂತರ ಶವ ದಹನ ಮಾಡುವಿಕೆ, ಶವಕ್ಕೆ ಅಗ್ನಿ ಸ್ಪರ್ಶ ಮಾಡ್ತಕ್ಕಂಥದ್ದು. 8ನೇದು ಉದಕ ಕರ್ಮ, ನೀರು ಬಿಡುವಿಕೆ. 9ನೇದು ದುಃಖ ಶಮನ ಮಾಡುವಿಕೆ. 10ನೇದು ಅಶೌಚ ಪಾಲನೆ. 11ನೇದು ಅಸ್ಥಿ ಸಂಚಯನ. 12ನೇದು ಶಾಂತಿ ಕರ್ಮ. 13ನೇದು ಸ್ಮಾರಕ. 14ನೇದು ಶ್ರಾದ್ದ. 15ನೇದು ಸಪಿಂಡೀಕರಣ ಅಂತಕ್ಕಂಥ 15 ಸಂಗತಿಗಳು ಶವ ಸಂಸ್ಕಾರ ಅಂತ್ಯೇಷ್ಟಿಯ ಸಂಸ್ಕಾರ ವಿಧಿಗಳಲ್ಲಿ ಪ್ರಮುಖವಾಗ್ಯಾವ. ಜೀವನ ರಂಗವನ್ನು ಪ್ರವೇಶಿಸಿದ ನಂತರ ಜೀವನು ಸಂಸಾರದ ಬಂಧನದಿಂದ ವಿಮುಕ್ತನಾಗುವವರೆಗೆ ಮತ್ತೆ ಮತ್ತೆ ಜನ್ಮಗಳನ್ನು ಏನು ಮಾಡಬೇಕಾಗ್ತದೆ, ಎತ್ತುತ್ತಲೇಬೇಕಾಗ್ತದೆ, ಜನ್ಮವನ್ನು ಪಡೀಲೇಬೇಕಾಗ್ತದೆ. ಜನ್ಮಾಂತರಗಳಿರುವಂತೆ ಭೂಲೋಕ, ಸ್ವರ್ಗಲೋಕ, ಪಿತೃಲೋಕ ಅಂತಕ್ಕಂಥ ವಿವಿಧ ಲೋಕಗಳವ. ಅಲ್ಲಿ ಜೀವನ ತನ್ನ ಕರ್ಮಕ್ಕನುಸಾರವಾಗಿ ಜೀವನವನ್ನು ಮಾಡಿ ಬಾಳ್ವೆ ಮಾಡಿ ಪುನಃ ಭೂಮಿಯಲ್ಲಿ ಜನ್ಮವನ್ನು ಎತ್ತುವುದು ಇವೆಲ್ಲವುಗಳು ಸಾಮಾನ್ಯವಾದಂಥ ಸಂಗತಿಗಳಾಗಿವೆ. ಹಿಂದೂ ಧರ್ಮದಲ್ಲಿ ಈ ವಿಚಾರವನ್ನು ಸ್ಪಷ್ಟವಾಗಿ ತಿಳಿಪಡಿಸಲಾಗಿದೆ. ಅದರಂತೆ ಜೀವನು ಮರಣೋತ್ತರ ಸಂಸ್ಕಾರಗಳು ಕೂಡ ತುಂಬ ಅರ್ಥವತ್ತಾದ ತತ್ವಗಳಿಂದ ಏನಾಗ್ಯಾವ ಕೂಡ್ಯಾವ ಅನ್ನೋದು ಸಂಸ್ಕಾರಗಳ ಹಿಂದೆ ಅಡಕವಾಗಿರ್ತಕ್ಕಂಥ ತತ್ವ ವಿಧಿ ವಿಚಾರಗಳಾಗ್ಯಾವ ಅಂತಕ್ಕಂಥದ್ದು ನಮ್ಗೆ ಕಂಡು ಬರ್ತದೆ. ಈ ಮರಣೋತ್ತರ ಕ್ರಿಯಾವಿಧಾನದ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ವಿವರಣೆಯನ್ನು ನಾವು ನೋಡ್ಬೇಕಂತಂದ್ರೆ, ಮೊದಲನೇ ದಿನದ ಮರಣ ಸಮೀಪಿಸ್ತಾ ಇದೆ, ಇನ್ನೇನು ಮರಣವನ್ನು ಹೊಂತಾಗಿನ ಅಂತಕ್ಕಂಥ ಒಂದು ಸೂಚನೆಗಳು ಆ ಮರಣವನ್ನು ಹೊಂದತಕ್ಕಂಥ ವ್ಯಕ್ತಿ ದೊರಕಿದಾಗ ಆತ ಮಾನಸಿಕವಾಗಿ ಆತ ಮರಣವನ್ನು ಹೊಂದಲಿಕ್ಕೆ, ಜೀವವನ್ನು ಬಿಡಲಿಕ್ಕೆ ಆತ ಏನಾಗಬೇಕಾಗ್ತದೆ, ತಯಾರಾಗಬೇಕಾಗ್ತದೆ. ಭಗವಂತನ ಚಿಂತನೆಯನ್ನು ಮಾಡ್ತಾ ಆತ ರಾಮ ರಾಮ ಅಂತ ಏನು ಮಾಡಬೇಕು, ಜೀವವನ್ನು ಬಿಡಬೇಕು ಅಂತಕ್ಕಂಥ ಒಂದು ವಿಚಾರ ಇಲ್ಲಿ ಸೂಕ್ಷ್ಮವಾಗಿ ನಾವು ಕಾಣ್ತೀವಿ. ಮರಣ ಅಂತಕ್ಕಂಥದ್ದು ದೇಹಕ್ಕೆ ಆತ್ಮಕ್ಕೆ ಅಲ್ಲ ಅಂತಕ್ಕಂಥ ಭಾವನೆಯನ್ನು ತಿಳಿಯುತ್ತಾ ಈ ಜಗದ ಸಂಸಾರದ ಬಹುಬಂಧನದಿಂದ ಆತ ಏನಾಗಬೇಕು, ಮುಕ್ತನಾಗಿ ದೇಹದಿಂದ ಪ್ರಾಣವನ್ನು ಬಿಡಲಿಕ್ಕೆ ತಯಾರಾಗುವುದು ಏನಂತ ಕರೀತಾರೆ, ಮರಣ ಸನ್ನಾಹ ಸಂಸ್ಕಾರ ಅಂತ ಕರೀತಾರೆ. ಈ ಮರಣ ಸನ್ನಾಹ ಸಂಸ್ಕಾರ ಇದು ಉತ್ತಮ ಉದಾತ್ತವಾದಂತಹ ಒಂದು ಚಿಂತನೆಯಿಂದ ಕೂಡಿದ. ಪ್ರಾರ್ಥನೆ ಮಾಡ್ತಾ ಜಪತಪಾದಿಗಳನ್ನು ಮಾಡ್ತಾ ಆತ ಏನು ಮಾಡಬೇಕು, ದೇಹದಿಂದ ಮರಣವನ್ನು ಏನು ಮಾಡಬೇಕು, ಬಿಡಬೇಕು ಅಂತಕ್ಕಂಥ ಒಂದು ವಿಚಾರ ನಾವಿಲ್ಲಿ ಕಾಣ್ತೀವಿ. ಆ ಸಂದರ್ಭದಲ್ಲಿ ಯಥಾಶಕ್ತಿ ಏನು ಮಾಡಬೇಕು, ಈ ಧಾರ್ಮಿಕ ಮಂತ್ರ ತಂತ್ರಗಳನ್ನು ಜಪತಪಗಳನ್ನು ಮಾಡಬೇಕು ಅಂತಕ್ಕಂಥದ್ದು ನಾವು ಕಾಣ್ತೀವಿ. ಇನ್ನು 2ನೇದು ಮರಣ ಸಂಧಿ ಸಂಸ್ಕಾರ. ಮರಣ ಸಂಧಿ ಸಂಸ್ಕಾರ ಅಂತಂದ್ರೆ ಇನ್ನೇನು, ದೇಹದಿಂದ ಜೀವ ಹೊರಗೆ ಹೋಗ್ತಾ ಇದೆ, ದೇಹ ಬಿಡುವ ವೇಳೆಯಲ್ಲಿ ಸಂದರ್ಭದಲ್ಲಿ ಏನು ಮಾಡಬೇಕಂದ್ರೆ ಪುಣ್ಯತೀರ್ಥ, ತುಳಸಿ ದಳ ಇವುಗಳನ್ನು ಜೀವಿಯ ಬಾಯಿಗೆ ಹಾಕುವುದರ ಮೂಲಕ ದೇವರ ನಾಮಸ್ಮರಣೆ ಹೇಳಿ ಆಚರಣೆ ಮಾಡ್ತಕ್ಕಂಥ ಸಂಸ್ಕಾರಕ್ಕೆ ಏನು ಕರೀತಾರೆ, ಮರಣ ಸಂಧಿ ಸಂಸ್ಕಾರ ಅಂತ ಕರೀತಾರೆ. ಈ ಬಾಯಿಯಲ್ಲಿ ಪುಣ್ಯತೀರ್ಥವನ್ನು ಹಾಕುವುದರಿಂದ ಜೀವ ಹೋಗಲಿಕ್ಕೆ ದೇಹಕ್ಕೆ ಏನಾಗ್ತದೆ, ದೇಹದಿಂದ ಜೀವ ಹೋಗಲಿಕ್ಕೆ ಏನಾಗ್ತದೆ, ಅನುಕೂಲಕರ ಆಗ್ತದೆ. ಅಷ್ಟೇ ಅಲ್ಲದೆ ದೇವರ ಹೆಸರನ್ನು ಹೇಳಿ ತೀರ್ಥ ಬಾಯಿಗೆ ಹಾಕೋದ್ರಿಂದ ದೇವರ ಸ್ಮರಣೆಯ ಕಾಲದಲ್ಲಿ ಆತನಿಗೆ ಮರಣೋತ್ತರ ಯಾತ್ರೆ ಸುಗಮವಾಗಲಿಕ್ಕೆ ಏನಾಗ್ತದೆ, ಸಹಾಯಕವಾಗ್ತದೆ. ಇನ್ನು ಶವವಾಹನ ತಯಾರಿಕೆ, ದೇಹದಿಂದ ಜೀವ ಹೋದ ನಂತರ ಆ ದೇಹ ಏನಾಗ್ತದೆ, ಹೆಣವಾಗಿ ಮಾರ್ಪಾಟಾಗ್ತದೆ, ಬದಲಾವಣೆ ಆಗ್ತದೆ. ಆವಾಗ ಶವವಾಹನವನ್ನು ತಯಾರಿ ಮಾಡಬೇಕಾಗ್ತದೆ. ದೇಹವನ್ನು ತ್ಯಾಗ ಮಾಡಿದ ನಂತರ ಏನು ಮಾಡಬೇಕು, ಅದು ಶವವಾದ ನಂತರ ಜೀವಕ್ಕೆ ದೇಹದ ಮೇಲಿನ ಮೋಹ ಹೋಗಲಿಕ್ಕೆ ದೇಹ ಕಾಣದಂತೆ ನಾವು ಮಾಡಬೇಕಾಗ್ತದೆ. ಅಷ್ಟೇ ಅಲ್ಲ, ಸಮಾಜದ ಆರೋಗ್ಯದ ದೃಷ್ಟಿಯಿಂದ ಈ ಶವವನ್ನು ದಫನ ಮಾಡುವುದು, ಸುಡುವುದು ಅಗತ್ಯವಾದವಾಗಿದೆ. ಈ ಹಿನ್ನೆಲೆಯಲ್ಲಿ ಪಂಚಭೂತಗಳಿಂದ ಜನಿಸಿದಂಥ ಈ ಜೀವ ಮತ್ತೆ ಪಂಚಭೂತಗಳಲ್ಲಿ ಲೀನವಾಗಬೇಕು ಅಂತಕ್ಕಂಥದ್ದು ಇಲ್ಲಿ ಈ ದಹನ ಕ್ರಿಯೆಯಲ್ಲಿ ಅಡಗಿರ್ತಕ್ಕಂಥ ತತ್ವವಾಗಿದೆ. ತದನಂತರ ಆ ಶವವನ್ನು ಏನು ಮಾಡ್ತಾರೆ, ಚಟ್ಟದ ಮೇಲೆ ಇಟ್ಕೊಂಡು ಏನು ಮಾಡ್ತಾರೆ, ಈ ಸ್ಮಶಾನಕ್ಕೆ ಹೋಗ್ತಕ್ಕಂಥ ಒಂದು ವಿಚಾರವನ್ನು, ಕ್ರಮವನ್ನು ನಾವೇನು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಇನ್ನು ಶವದ ಸ್ಥಾನಾಂತರಗೊಳಿಸುವಿಕೆ, ದೇಹ ತ್ಯಾಗಗೊಂಡಿರ್ತಕ್ಕಂಥ
ವ್ಯಕ್ತಿ ಬಂಧು ಬಳಗದವರಿಂದ ಯಥಾವಿಧಿಪೂರ್ವಕವಾಗಿ ಶವವನ್ನು ಹೆಗಲ ಮೇಲೆ ಇಟ್ಕೊಂಡು ಅಥವಾ ವಾಹನದಲ್ಲಿ ಇಟ್ಕೊಂಡು ಸ್ಮಶಾನ ಕಡೆಗೆ ಸಾಕ್ತಕ್ಕಂಥದ್ದು ನಾವಿಲ್ಲಿ ಶವದ ಸ್ಥಳಾಂತರಗೊಳಿಸುವಿಕೆ ಅಂತಕ್ಕಂಥ ಒಂದು ವಿಧಿಯಲ್ಲಿ ನಾವು ಮಾಡ್ತಾ ಇದ್ದೇವೆ, ಕಾಣ್ತಾ ಇದ್ದೇವೆ. ಇನ್ನು ಶವ ಸಂಸ್ಕಾರಕ್ಕೆ ಸಂಬಂಧಪಟ್ಟಂತೆ ಉದಕ ಕರ್ಮ ಸಂಸ್ಕಾರ. ಉದಕ ಕರ್ಮ ಸಂಸ್ಕಾರ ವ್ಯಕ್ತಿಯು ಮೃತಪಟ್ಟ ಸ್ಥಳದಿಂದ ದೇಹ ತ್ಯಾಗವಾದ ದಿನದಿಂದ ಹಿಡ್ಕೊಂಡು ದಶರಾತ್ರಿ ತನಕ 10 ರಾತ್ರಿಗಳ ತನಕ ನೀರನ್ನು ಇಟ್ಟು ಆ ನೀರನ್ನು ಜೀವಿಗೆ ಅರ್ಪಿಸುವುದು ಇದು ಕರೀತಾರೆ ಉದಕ ಕರ್ಮ ಸಂಸ್ಕಾರ ಅಂತ ಕರೀತಾರೆ. ಇಲ್ಲಿ ನೀರನ್ನು ಒಂದು ಪಾತ್ರೆಯಲ್ಲಿಟ್ಟು ಹರಿದ್ರ ಖಂಡ ಸಹಿತವಾಗಿ ಅರಿಶಿಣದ ತುಂಡಿಗೆ ನೂಲಿನ ದಾರವನ್ನು ಕಟ್ಟಿ ಎತ್ತರದಿಂದ ಇಳಿಬಿಡ್ತಕ್ಕಂಥದ್ದಕ್ಕೆ ಏನಂತ ಕರೀತಾರೆ, ಉದಕ ಕರ್ಮ ಸಂಸ್ಕಾರ ಅಂತ ಕರೀತಾರೆ. ಆ ನೂಲಿನ ದಾರದಿಂದ ಮೃತನ ಆತ್ಮ ಏನು ಮಾಡ್ತದ, ನೀರನ್ನು ಸ್ವೀಕರಿಸಿ ಈ ಸಂಸಾರದಲ್ಲಿ ಅಡಕವಾಗಿರ್ತಕ್ಕಂತಹ ಬಂಧನದಿಂದ ಮುಕ್ತಿಯನ್ನು ಹೊಂದದ ಅಂತಕ್ಕಂಥ ತತ್ವ ನಾವು ಇದರಲ್ಲಿ ಏನು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಇನ್ನು 8ನೇದಾಗಿ ದುಃಖ ಶಮನ ಸಂಸ್ಕಾರ. ಮರಣಪಟ್ಟವರ ನಿಕಟ ಬಂಧುಗಳಿಗೆ, ಸಂಸಾರದವರಿಗೆ, ಸಮಾಜದ ಬಂಧುಗಳು, ಮಿತ್ರರು, ಸಹೃದಯಗಳು ಎಲ್ಲರೂ ಸೇರಿಕೊಂಡು ವ್ಯಕ್ತಿಯ ಮರಣದಿಂದ ಆದಂತಹ ದುಃಖವನ್ನು ತಡಿಲಿಕ್ಕೆ ಸಮಾಧಾನ ಮಾಡ್ತಕ್ಕಂಥದ್ದು, ಶಾಂತಿ ಹೇಳ್ತಕ್ಕಂಥದ್ದು, ವೈರಾಗ್ಯದ ಮಾತುಗಳನ್ನು ಶಾಸ್ತ್ರ ಆಧಾರದ ಕಥೆ ಉದಾಹರಣೆಗಳ ಮೂಲಕ ನೀಡ್ತಕ್ಕಂಥದ್ದು. ಹೀಗೆ ಗರುಡ ಪುರಾಣವನ್ನು ಹೇಳಿಸಲಾಗ್ತದೆ. ಈ ಗರುಡ ಪುರಾಣದಲ್ಲಿ ಅನೇಕ ವಿಚಾರಗಳು ಬರ್ತಾವೆ. ತದನಂತರ ಅಶೌಚ. ಮರಣಪಟ್ಟ ವ್ಯಕ್ತಿಯ ಸಂಸಾರದವರು ಯಥೋಚಿತವಾದ ಮರಣೋತ್ತರ ಸಂಸ್ಕಾರವನ್ನು ಪೂರ್ತಿ ಮಾಡತಕ್ಕಂಥ ಅವಧಿ 11ನೇ ದಿನದಲ್ಲಿ ಮುಗಿಯುತ್ತದೆ. ಆ ತನಕ ಒಡನಾಟ ಇಟ್ಕೊಂಡಿರ್ತಕ್ಕಂಥ ಒಂದು ಅಶೌಚ ಸ್ಥಿತಿಯನ್ನು ನಾವು ಕಾಣ್ತೀವಿ. ಈ ಅಶೌಚದ ಮುಖ್ಯ ನಿಬಂಧನೆಯು ವ್ಯಕ್ತಿಯ ಮರಣದ ನಂತರದ ದಿವಸಗಳು ಉತ್ತರ ಕ್ರಿಯಾ ಸಂಸ್ಕಾರದ ಏನವ ದಿನಗಳಾಗ್ಯಾವ. ಅಶೌಚವನ್ನು ಸೂತಕ ಅಂತ ಏನು ಮಾಡ್ತಾರೆ, ಕರೀತಾರೆ. ನೆಕ್ಸ್ಟ್ ಅಸ್ಥಿ ಸಂಚಯನ. ಮರಣಪಟ್ಟಂತಹ ವ್ಯಕ್ತಿಯ ಶವದಹನದ ನಂತರ 4ನೇ ದಿವಸದಲ್ಲಿ ಅಸ್ಥಿಯನ್ನು ಸಂಗ್ರಹಿಸಿ ಶವದಹನವಾದ ಸ್ಥಳದಲ್ಲಿ ಹೂಳಿಡುವುದು. ಆಗ ಸಾಮಾನ್ಯವಾಗಿ ಸ್ವಲ್ಪ ಅಸ್ಥಿಯನ್ನು ಇಟ್ಕೊಂಡು ಅದನ್ನು ಮರಣಪಟ್ಟವರ ವರ್ಷಶ್ರಾದ್ದದಲ್ಲಿ ಅದನ್ನು ಉಪಯೋಗ ಮಾಡ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. 390 ದಿವಸಗಳ ನಂತರ ಪವಿತ್ರವಾದ ತೀರ್ಥ ಸಂಗಮ ಕ್ಷೇತ್ರಗಳಲ್ಲಿ ಅಸ್ಥಿಯನ್ನು ಬಿಡ್ತಾ ಜೀವಿಯ ಮುಕ್ತಿಗಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ನಾವು ಕಾಣ್ತೀವಿ. ಶಾಂತಿ ಕರ್ಮ. ಮರಣಪಟ್ಟಂತಹ ವ್ಯಕ್ತಿಯ ಸದ್ಗತಿಗಾಗಿ, ಆತ್ಮ ಶಾಂತಿಗಾಗಿ ಮಾಡ್ತಕ್ಕಂಥ ಶಾಸ್ತ್ರೋಕ್ತವಾದ ಕರ್ಮ, ಹೋಮ, ಹವನ, ಪ್ರಾರ್ಥನೆಗಳು ಶಾಂತಿ ಕರ್ಮವನ್ನು ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಈ ಶಾಂತಿ ಕರ್ಮ ಮಾಡ್ತಕ್ಕಂಥದ್ದು ಕೂಡ ಈ ಶವ ಸಂಸ್ಕಾರದ ವಿಧಾನಗಳು ಆಗ್ಯಾವ. ಇನ್ನು ಸ್ಮಾರಕ. ಸ್ಮಾರಕ ಅಂದ್ರೆ ಆ ಸತ್ತಂಥ ವ್ಯಕ್ತಿಯ ನೆನಪಿಗೋಸ್ಕರ ಸ್ಮಾರಕವನ್ನು, ಗೋರಿಯನ್ನು ತಯಾರು ಮಾಡುವುದು. ಈ ಶವದಹನ ಮಾಡಿದ ಸ್ವರ್ಣ ಸ್ಮಾರಕ, ತುಳಸಿ ಗಿಡ ಅಥವಾ ಸ್ಮಾರಕದ ಮಂದಿರದ ಸಮಾಧಿಯನ್ನು ಕಟ್ಟುವುದು ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಇನ್ನು ಶ್ರಾದ್ದ. ಸತ್ತ ವ್ಯಕ್ತಿಯ ಆತ್ಮಶಾಂತಿಗಾಗಿ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಪಿಂಡ ತರ್ಪಣ ಮಾಡುವುದು. ಪಿಂಡ ತರ್ಪಣ ಮುಂತಾದ ಕ್ರಿಯೆಗಳನ್ನು ಮಾಡಿ ಮರಣೋತ್ತರದಲ್ಲಿ 11ರಿಂದ 13ನೇ ದಿನದ ನಂತರ ಈ ಕ್ರಿಯೆಗಳನ್ನು ಮಾಡಲಾಗ್ತದೆ. 14ನೇದು ಸಪಿಂಡೀಕರಣ. ಪಿತೃಲೋಕದಲ್ಲಿ ಇರುವ ಪಿತೃಗಳು ಅಂದರೆ ಹಿಂದೆ ಮರಣವನ್ನು ಹೊಂದಿರತಕ್ಕಂಥ ಹಿರಿಯರು ಅವರೊಡನೆ ದೇಹ ತ್ಯಾಗ ಮಾಡಿರ್ತಕ್ಕಂತಹ ಜೀವಿ ಸೇರಿ ಪಿತೃಗಳಲ್ಲಿ ಒಂದಾಗುವಂತೆ ಮಾಡುವುದೇ ಸಪಿಂಡೀಕರಣ ಏನದ ಶ್ರಾದ್ದ ಆಗ್ಯದ, ಶ್ರಾದ್ದ ಸಂಸ್ಕಾರವಾಗ್ಯದ. ಸಪಿಂಡೀಕರಣದ ನಂತರ ಮರಣಪಟ್ಟಂಥ ಜೀವಿ ಏನಾಗ್ತಾನೆ, ಪ್ರೇತ ಆಗ್ತಾನೆ. ಸಪಿಂಡೀಕರಣ ಕ್ರಿಯೆಯಿಂದ ನೀಗಿ ಪಿತೃತ್ವವನ್ನು ಹೊಂತಾನಂತಕ್ಕಂಥ ಒಂದು ವಿಚಾರ ನಾವು ಕಾಣ್ತೀವಿ. ಇನ್ನು ಪ್ರಥಮ ಅಬ್ದಕ, ವರ್ಷದ ಶ್ರಾದ್ದ. ಇದು ಕೊನೆಯದಾಗಿ ಈ ಮರಣವನ್ನು ಹೊಂದಿರತಕ್ಕಂಥ ವ್ಯಕ್ತಿಗೆ ಆಚರಣೆ ಮಾಡ್ತಕ್ಕಂಥ ಸಂಸ್ಕಾರವಾಗಿದೆ. ಅದ್ಯಾವುದು, ಪ್ರಥಮ ಆಬ್ದಿಕ.
ಇದಕ್ಕೆ ವರ್ಷದ ಶ್ರಾದ್ದ ಅಂತ ಏನ್ ಮಾಡ್ತಾರೆ ಕೂಡ ಕರೀತಾರೆ. ವರ್ಷದ ಶ್ರಾದ್ದ ಕರ್ಮ. ಈ ವರ್ಷದ ಶ್ರಾದ್ದ ಅಂದ್ರೆ ವ್ಯಕ್ತಿ ಮರಣ ಹೊಂದಿದ ನಂತರ ಒಂದು ವರ್ಷಕ್ಕೆ ಏನ್ ಮಾಡ್ತಾರೆ, ಪ್ರಥಮ ಆಬ್ದಿಕವನ್ನು ಆಚರಣೆ ಮಾಡಲಾಗ್ತದೆ. ಜೀವಿಯು ದೇಹ ತ್ಯಾಗ ಮಾಡಿದ ವರ್ಷದ ನಂತರ ಪುಣ್ಯತಿಥಿ, ಮೃತಪಟ್ಟ ವ್ಯಕ್ತಿಯ ಪುಣ್ಯತಿಥಿಯನ್ನು ಮಾಡಿ ಪಿತೃಲೋಕದಲ್ಲಿರುವ ಪಿತೃವಾಗಿಸುವ ಜೀವಿಗೆ ತೃಪ್ತಿಯಾಗಬೇಕೆಂದು ಮಾಡ್ತಕ್ಕಂತಹ ಕ್ರಿಯೆಯೇ ಪ್ರಥಮ ಆಬ್ದಿಕ ಕ್ರಿಯೆಯಾಗಿದೆ. ಒಂದು ವರ್ಷದ ಪರ್ಯಂತ ಮಾಸಿಕ ಶ್ರಾದ್ದಗಳನ್ನು ಮಾಡಿ ಅನಂತರ ಪ್ರತಿ ವರ್ಷ ಮೃತ ತಿಥಿಯಂದು ಶ್ರಾದ್ದ ಕ್ರಿಯೆಯನ್ನು ಮಾಡಬೇಕಾಗ್ತದೆ. ಈ ಮರಣೋತ್ತರ ಕ್ರಿಯೆಗಳಲ್ಲಿ ಹಿರಿಯರಿಗೆ ಕೃತಜ್ಞತೆ ಸಮರ್ಪಣೆ, ಜೀವಾತ್ಮನು ಪರಲೋಕದ ಯಾತ್ರೆ ಆತನಿಗೆ ಸರಿಯಾಗಲಿ ಅಂತಕ್ಕಂಥ ಆತನ ಮುಕ್ತಿಗಾಗಿ ನಾವೇನು ಮಾಡ್ತೀವಿ, ಪ್ರಾರ್ಥನೆ, ಪಿತೃಲೋಕದಲ್ಲಿರುವ ತಮ್ಮ ಪಿತೃ ಆಶೀರ್ವಾದಗಳನ್ನು ಇವುಗಳನ್ನು ಸೇರಿಸಲಾಗ್ತಾ ಇದೆ. ಹೀಗೆ ಹಿಂದೂ ಧರ್ಮದಲ್ಲಿ ಮನುಷ್ಯನ ಜೀವನ ಇಹ ಮತ್ತು ಪರಗಳ ಸುಭದ್ರಗಳಾಗಿರುವುದು ಬಾಳಿನ ಪರಮ ಗುರಿಯಾದ ಮೋಕ್ಷಾನಂದದ ಸಾಧನೆ ಸಾಧ್ಯವಾಗಿಸಲು ಸಹಾಯಕವಾಗುವಂತೆ ಅನೇಕ ವಿಧದ ಸಂಸ್ಕಾರಗಳನ್ನು ಅನುಸರಿಸಿಕೊಂಡು ಬರಲಾಗ್ತಾ ಇದೆ. ತನ್ನ ವರ್ಣಧರ್ಮಕ್ಕನುಸಾರವಾಗಿ ಜೀವನದ 4 ಆಶ್ರಮ ಧರ್ಮಗಳನ್ನು ಆಚರಣೆ ಮಾಡಿ ಪ್ರತಿಯೊಬ್ಬ ವ್ಯಕ್ತಿ ಈ ಜೀವನವನ್ನು ತ್ಯಾಗ ಮಾಡಬೇಕು, ಸಂಸ್ಕಾರ ಕ್ರಿಯೆಗಳನ್ನು ಆಚರಿಸಬೇಕು ಅಂತಕ್ಕಂಥ ವಿಚಾರ ಹಿಂದೂ ಧರ್ಮದಲ್ಲಿ ಸವಿಸ್ತಾರವಾಗಿ ಏನು ಹೇಳಲ್ಪಟ್ಟದ. ಸಂಸ್ಕಾರದ ವಿಧಿಕರ್ಮಗಳು ಪ್ರತಿಯೊಬ್ಬ ಹಿಂದೂವಿನ ಜೀವನದಲ್ಲಿ ಬಹಳ ಮಹತ್ವದ ಪಾತ್ರ ವಹಿಸ್ತವೆ. ಮಾನವನ ಬದುಕು ಒಂದು ಗಹನವಾದಂತಹ ಕಲೆ. ಆತನು ಯಾವಾಗಲೂ ಜಾಗೃತಾವಸ್ಥೆಯಲ್ಲಿ ಇರಬೇಕಾಗ್ತದೆ. ಅದೇ ತಾನೇ ಹುಟ್ಟಿದಂಥ ಮಗು ಇತರ ಪ್ರಾಣಿಗಳಿಗಿಂತ ಸ್ವಭಾವದಲ್ಲಿ ಭಿನ್ನವಿರಲಾರದು. ಪ್ರಾಣಿ ಮತ್ತು ಮನುಷ್ಯನಿಗೂ ಅಷ್ಟೇನು ವ್ಯತ್ಯಾಸ ಇಲ್ಲ. ಆದರೆ ಪ್ರಾಣಿ ಸ್ವಭಾವದ ಹಾಗೂ ಅಶಿಕ್ಷಿತನಾದಂತಹ ಮಗುವನ್ನು ಸುಶಿಕ್ಷಿತವನ್ನಾಗಿ ಮಾಡುವ ಸಲುವಾಗಿ, ಸುಸಂಸ್ಕೃತ ಜೀವಿಯನ್ನಾಗಿ ಮಾಡುವ ಸಲುವಾಗಿ ಕೆಲವೊಂದು ಸಂಸ್ಕಾರ ಕರ್ಮಗಳನ್ನು ಏನು ಮಾಡಬೇಕಾಗ್ತದೆ, ಆಚರಣೆ ಮಾಡಬೇಕಾಗ್ತದೆ. ದುಷ್ಟ ಶಕ್ತಿಗಳು ಮೇಲಿನ ಮೇಲೆ ಮಾನವ ಜೀವಿಯ ಮೇಲೆ ಏನು ಮಾಡ್ತಾವ, ಪ್ರಭಾವವನ್ನು ಬೀರ್ತಾ ಇರ್ತಾವ. ಇಂಥ ಸಂದರ್ಭದಲ್ಲಿ ವ್ಯಕ್ತಿಯ ವ್ಯಕ್ತಿತ್ವ ಸರಿಯಾದ ದಿಶೆಯಲ್ಲಿ ಬೆಳಿಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಏನು ಮಾಡಬೇಕಾಗ್ತದೆ, ಸಂಸ್ಕಾರ ಕರ್ಮ ಕ್ರಿಯಾ ವಿಧಾನಗಳನ್ನು ಮಾಡಬೇಕಾಗ್ತದೆ. ಭೌತಿಕವಾಗಿ ಮಾನಸಿಕವಾಗಿ ಸರಿಯಾಗಿ ಅಭಿವೃದ್ಧಿ ಹೊಂದಬೇಕಾದ್ರೆ ಈ ಸಂಸ್ಕಾರ ವಿಧಾನಗಳನ್ನು ಆಯಾ ವಯೋಗುಣಕ್ಕೆ ತಕ್ಕಂತೆ ಮಾಡುವುದು ಬಹಳ. ಸಂಸ್ಕಾರ ಕರ್ಮಗಳು ಆಧ್ಯಾತ್ಮಿಕ ಮೌಲ್ಯಗಳನ್ನು ಇತ್ತೀಚೆಗೆ ಏನು ಮಾಡ್ತಾ ಇದ್ದಾವೆ, ಕಳೆದುಕೊಳ್ತಾ ಇದ್ದಾವೆ. ಇನ್ನೂ ಅಸ್ತಿತ್ವದಲ್ಲಿ ಕೆಲವೊಂದು ಸಂಸ್ಕಾರಗಳನ್ನು ನಾವು ಕಾಣಬಹುದು. ಗರ್ಭಾಧಾನ ಸಂಸ್ಕಾರ, ಶ್ರೀಮಂತೋತ್ಸವ ಸಂಸ್ಕಾರ, ಜಾತಕರ್ಮ ಸಂಸ್ಕಾರ, ನಾಮಕರಣ ಸಂಸ್ಕಾರ, ಚೂಡಾಕರ್ಮ ಸಂಸ್ಕಾರ, ಕರ್ಣವೇದ ಸಂಸ್ಕಾರ, ವಿದ್ಯಾರಂಭ ಸಂಸ್ಕಾರ, ಉಪನಯನ ಸಂಸ್ಕಾರ, ವಿವಾಹ ಹಾಗೂ ಅಂತ್ಯೇಷ್ಟಿಗಳು ಪ್ರಮುಖವಾದವುಗಳಾಗಿವೆ. ಆದರೆ ಇಂದು ಎಲ್ಲ ದೃಷ್ಟಿಯಿಂದಲೂ ಅವು ತಮ್ಮ ಮಹತ್ವವನ್ನು ಏನು ಮಾಡ್ಯಾವ, ಕಳ್ಕೊಂಡವ. ಅದರಲ್ಲಿ ಕೆಲವು ಮಹತ್ವವನ್ನು ಉಳಿಸ್ಕೊಂಡವ. ವಿವಾಹ, ಶ್ರೀಮಂತೋತ್ಸವ ಮತ್ತು ಅಂತ್ಯೇಷ್ಟಿ ಸಂಸ್ಕಾರ ವಿಧಿಗಳು ಇವುಗಳು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡವ. ಹೀಗೆ ಸಂಸ್ಕಾರ ಒಟ್ಟಿನಲ್ಲಿ ತನ್ನದಾದಂಥ ಮಹತ್ವವನ್ನು ಏನು ಮಾಡ್ಯದ, ಒಳಗೊಂಡದ ಅಂತಕ್ಕಂಥ ಒಂದು ವಿಚಾರವನ್ನು ನಾವಿಲ್ಲಿ ಏನು ಮಾಡ್ತೀವಿ, ಕಾಣ್ತಾ ಇದ್ದೀವಿ. ಸಂಸ್ಕಾರಗಳು ಮಾನವ ಜೀವಿಯನ್ನು ಪಶುತ್ವದಿಂದ ಬೇರ್ಪಡಿಸಿ ಒಳ್ಳೆಯ ಸುಸಂಸ್ಕೃತ ಜೀವಿಯನ್ನಾಗಿ ಮಾಡುವಲ್ಲಿ ಬಹಳ ಮಹತ್ವದ ಏನು ಮಾಡ್ತದೆ, ಪಾತ್ರವನ್ನು ವಹಿಸ್ತಾ ಬಂದಾವ ಅಂತಕ್ಕಂಥ ಮಾತನ್ನು ನಾವು ಹೇಳಿದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ.